ಸೈಡಿಗಿರಿ ಸರ್, ಬನ್ನಿ ಸರ್, ಈ ಕಡೆ ಬನ್ನಿ, ಈ ಕಡೆ ಸರ್. ಮೇಡಮ್ ಆ ಕಡೆ ಹೋಗಿ, ಆ ಕಡೆ ಸರ್ ಬನ್ನಿ, ಕಡೆ ಹೋಗಿ ಮೇಡಮ್, ಆ ಕಡೆ ಗಾಡಿ ಆ ಕಡೆ ಹೋಗುತ್ತೆ. ಬಿಡು ಪ್ರವೀಣ್, ಬನ್ನಿ ಗಾಡಿ ಪಾಸ್ ಮಾಡ್ತಾರೆ. ಸೈಡಿ ಬನ್ನಿ, ಬನ್ನಿ ಅಮ್ಮ, ಸೈಡಿ ಬನ್ನಿ ಮೇಡಮ್, ಸೈಡಿ ಪ್ರಿಂಟಿಗೆ ತರಿಸಿ ಪ್ರಿಂಟಿಗೆ ತರಿಸಿ ಹಂಗೆ ಚೈನ್ ಲಾಕ್ ಮಾಡಿ ಕಾಲು ಬೀಳಕ್ಕೆ ಸೈಡಿಗೆ ಬನ್ನಿ ಬನ್ನಿ ಸ್ಟಾಪ್ ಮಾಡಿ, ಅಲ್ಲೇ ಸ್ಟಾಪ್ ಮಾಡಿ, ಲಾಕ್ ಮಾಡಿ, ಲಾಕ್ ಮಾಡಿ, ಕ್ಲಾಸ್ ಚೇಂಜ್ ಮಾಡಿ, ಚೇಂಜ್ ಮಾಡಿ, ಚೇಂಜ್ ಮಾಡಿ, ಚೇಂಜ್ ಮಾಡಿ. ಕಾರ್ ಮುಂದೆ ಬಂತ, ಗಾಡಿ ಬಂತ, ಗಾಡಿ ಬಂತ, ಗಾಡಿ ತರ ಕೇಳಿ ಚೇಂಜ್ ಮಾಡಿ. ಹೆಂಗೆ ಚೇಂಜ್ ಮಾಡ್ಕೊಳ್ಳಿ ಒಂಚೂರು, ಅದೇ ಅಡುಬಿದ್ರೆ ಅವ್ರು ದಯವಿಟ್ಟು
ಮುಂದೆ ನಡೀರಿ ಮುಂದೆ. ಬನ್ನಿ ಇಲ್ಲ ಕಡೆ ಲೈನ್ ಬನ್ನಿ ಅಲ್ಲಿ ನಿಂತು ಬಂದಿಲ್ಲ ಎಣ್ಣೆ ಬಂದಿದ್ದು ಆನಂದ್ ಸರಿಗಮ್ಮ ಒಂದೊಂದು ಭಸ್ಮ ಬೀಳಿಸ್ಬಿಡಮ್ಮ ತವರಿಗೆ ಸೈಡ್ ಇರುತ್ತೆ ದಯವಿಟ್ಟು ಮಧ್ಯದಲ್ಲಿ ಜಾಗವನ್ನು ಬಿಟ್ಕೊಡ್ಬೇಕು ವಿನಂತಿ. ಅಲ್ಲಿ ಎಲ್ಲರಿಗೂ ಹೊರಗಡೆ ನಾನೇ ಪ್ರಸಾದ ಕೊಡೋದು, ಹಾಗಾಗಿ ಗಡಿಬಿಡಿ ಮಾಡ್ತೀವಿ. ನಿಮಗೆಲ್ಲ ಪ್ರಸಾದ ನಿಮ್ಮ ನೆನಪೆಲ್ಲ ಎಲ್ಲ ಉಂಟಲ್ಲ ನೆನಪು ಕಾಣಿ ಅಲ್ಲ ಅಮ್ಮನ ಬರಕ್ಕೆ ಪೂಜ್ಯರನ್ನ ನಾವು ಕರೆಯೋದಕ್ಕೆ ಅಂತ ಹೋದಾಗ ಬಾಬಾ ಮಂದಿರಕ್ಕೆ ತಾವು ಬರಬೇಕು, ಆಸನದ ಇಲ್ಲದಿಲ್ಲದೆಯೇ ಆಶೀರ್ವಚನ ಮಾಡಬೇಕು ಅಂತ ಕೇಳಿದಾಗ ಪೂಜ್ಯರು ಮಾತು ಹೇಳಿದ್ರು, ಅದು ಬಾಬಾ ಮಂದಿರ ನನ್ನ ತವರು ಮನೆಯಪ್ಪ, ನೀವೇನಂತ ಕರೆಯೋ ಅಗತ್ಯ ಇಲ್ಲ, ನಾನು ಬರ್ತೀನಿ. ಅದಾಗ್ಲೇ ನಾನು ನಿರ್ಧಾರ ಮಾಡಿ ಆಗಿದೆ, ಬರೋದಕ್ಕೆ ನೀವು ನೆಪ ಮಾತ್ರಕ್ಕೆ ಬಂದಿದ್ದೀರಷ್ಟೇ ಅನ್ನೋದನ್ನ ಸೂಚಕವಾಗಿ ಹೇಳಿ ಈ ದಿನ ಬಂದು ನಮ್ಮೆಲ್ಲರಿಗೂ ಕೂಡ ತಮ್ಮ ಅರ್ಥಪೂರ್ಣ ಮಾತುಗಳಿಂದ ನಮ್ಮೆಲ್ಲರನ್ನು ಆಶೀರ್ವಚನೆ ಮಾಡಿ ನಮಗೆ ಗೌರವಿಸಿದ್ದಾರೆ. ಪೂಜ್ಯರಿಗೆ ಶಿರಡಿ ಸಾಯಿಬಾಬಾ ಮಂದಿರ, ಶಿರಡಿ ಸಾಯಿ ಚಾರಿಟಬಲ್ ಟ್ರಸ್ಟ್ ಹಾಗೂ ಸಾಯಿ ಸೇವಕರು ಹಾಗೂ ನೆರೆದಿರುವ ಎಲ್ಲ ಭಕ್ತವೃಂದದ ಪರವಾಗಿ ಅನಂತ
ಶೀರ್ಷಾಸ್ತಾನಕ್ಕೆ ಪ್ರಣಾಮವನ್ನು ಮಾಡ್ತೇನೆ. ಸಾಯಿ ಈ ದಿನ ನಮಗೆ ನಾಳೆ ಗುರುಪೂರ್ಣಿಮೆ, ಆದರೆ ವಿಶೇಷವಾಗಿ ಇವತ್ತು ಕೂಡ ಗುರುಪೂರ್ಣಿಮೆ ಆಯಿತು. ಎರಡೆರಡು ಈ ವರ್ಷ ಡಬಲ್ ಡಮಾಕ ಎರಡೆರಡು ಗುರುಪೂರ್ಣಿಮೆ ಗುರುಗಳಿಂದ ಈ ದಿನ ನಮಗೆ ಆಶೀರ್ವಾದವಾಗಿದೆ. ಇದೆಲ್ಲ ನಿಮಗೆ ಉಪಯೋಗ ಆಗಿದೆಯಾ? ಸೇಫ್ ಹಾಗಾಗಿ ನೀವು ನಿನ್ನೆ ಹೇಳಿದ ಬಾಬಾ ತವರು ಮನೆ ವಿಚಾರ ನಿನ್ನ ಎದುರುಗಡೆ ಒಂದು ಪಾನಿಪುರಿ ಅಂಗಡಿ ಅಂತೀನಿ ವ್ಯಾಪಾರ ಅಲ್ವಾ? ಈ ಶುರು ಭಜನಾ ಸಂಘದಲ್ಲಿ ತಪ್ಪು ತಿಳ್ಕೊಳ್ಬೇಡಿ, ಗಮನಿಸಿದ್ ನಾನು. ಈ ಚಂದ ಇರೋ 4 ಜನ ಇದ್ರೆ ಅವರೊಂದು 10 ಸಲ ಜೋರು ಸ್ವರ ಹೇಳೋದು, ಓಂ ಸಾಯಿರಾಮ್ ಓಂ ಸಾಯಿರಾಮ್ ಅಂತ. ಬಾಬಾನಿಗೆ ಕೇಳಲಿ ಅಂತಲ್ಲ, ನಮ್ಮನ್ನೊಂದು 4 ಜನ, ನಾನೊಂದು ರೇಷ್ಮೆ ಸೀರೆ ಉಟ್ಟು, ಒಂದು ನೆಕ್ಲೆಸ್ ಎಲ್ಲ ಹಾಕಿ, 3 ಅಡಿ ಫೌಂಡೇಶನ್ ಕ್ರೀಮ್ ಹಚ್ಚಿ, ಕಾಗೆಯನ್ನು ಕೋಗಿಲೆ ಮಾಡಿಕೊಂಡು ಬಂದಿದ್ದೀನಿ ನೋಡ್ರಪ್ಪ. ಹಾಗಾದರೆ ಆ ಭಜನೆಯ ಫಲ ಎಲ್ಲಿಗೆ ಹೋಯಿತು? ತೋರಿಕೆಗೆ ಹೋಯಿತು. ನಾನು ಹೇಳಿದ್ದು, ಡೋಂಟ್ ಟೇಕ್ ಸೆಲ್ಫಿ, ಬಿ ಸೆಲ್ಫ್ ರಿಯಲೈಸ್. ಈ ದೇಶದಲ್ಲಿ ಹುಟ್ಟಬೇಕಾದ್ರೆ ಪುಣ್ಯ ಮಾಡಿರಬೇಕು, ಹಾಸನದಲ್ಲಿ ಹುಟ್ಟಬೇಕಾದ್ರೆ ತಪಸ್ ಮಾಡಿರಬೇಕು, ಸಪ್ತಮಾತೃಕಾ ಕ್ಷೇತ್ರ ಇದು. ನಿಮ್ಮ ಸತ್ಯ ಹೇಳಿದ್ದು ನಾನು, ನಿಮ್ಮ ರಂಗನಾಥ ಅಲ್ಲಿ ಉದ್ಭವ ಇದ್ದಾನೆ. ಇವತ್ತು ಆ ಬಂಡೆ ನೋಡಿದ್ದೀರಲ್ಲಿ, ಮಾವಿನ ಕೆರೆ ಹೀಗುಂಟು, ಭೂಮಿಗೆ ಟಚ್ ಆಗಿಲ್ಲ. ಇವತ್ತು ನೀರು ಹಾಕಿದರೆ ನಮ್ಮ ಸೈಂಟಿಸ್ಟ್ಗಳಿಗೆ ಅದು ಎಲ್ಲಿ ಹೋಗ್ತದೆ ಗೊತ್ತಿಲ್ಲ. ಆಂಜನೇಯ ಉದ್ಭವ, ಈಚೆ ದೇವಿಯರೆಲ್ಲ ಬಂದು ಕೂತಿದ್ದಾರೆ. ಆದರೂ ಅದಕ್ಕೆ ಹಾಸನಾಂಬ ಹೇಳಿದ್ದು, ಒಗ್ಗರಣೆ ಹಾಕಬೇಡಿ, ಅದರ ಅರ್ಥ ಇಷ್ಟೇ, ಈ ಒಗ್ಗರಣೆಯೂ ಹಾಕಬೇಡಿ ಅಂತ ಅಲ್ವಾ? ಫಸ್ಟು ನಾನು ಎಲ್ಲಿ ಹುಟ್ಟಿದ್ದೀನಿ, ಯಾವ ಮನೆತನದಲ್ಲಿ ಹುಟ್ಟಿದ್ದೀನಿ, ನಾನು ಹೇಗಿರಬೇಕು, ಇದನ್ನು ಕಲ್ತರೋ ಗುರುಪೂರ್ಣಿಮೆ ಆಯ್ತವತ್ತಿ. ದೇಶದ ಜವಾಬ್ದಾರಿ ಏನು? ನೀವೆಲ್ಲ ಪೌರ್ಣಮಿಗೆ ಇಲ್ಲಿ ಜಪ ಮಾಡಬೇಕು. ಹಾಸನಕ್ಕೆ ಒಳ್ಳೆಯದಾಗಲಿ, ನಮ್ಮೂರಲ್ಲಿ ದುರ್ಮರಣ ಆಗಬಾರ್ದು, ನಮ್ಮೂರಲ್ಲಿ ಆಕ್ಸಿಡೆಂಟ್ ಆಗಬಾರ್ದು, ನಮ್ಮೂರಲ್ಲಿ ಬಂಜೆತನ ಬರಬಾರ್ದು, ನಮ್ಮೂರಲ್ಲಿ ಮಕ್ಕಳುಗಳ ಸುಸೈಡ್ ಮಾಡಿಕೊಳ್ಬಾರ್ದು. ಇದನ್ನು ಮಾಡಿ, ಈ ಜಪ ಯೋಗ ಮಾಡೋದ್ರಿಂದ ಮೆಂಟಲಿ ಸ್ಟ್ರೆಂತ್ ಬರುತ್ತೆ. ಜಗತ್ತಿಗೆ ಒಂದೇ ಒಂದು ಪರಿಹಾರ ಇರೋದು ಟೆರರಿಸಮಿಗೆ, ಯೋಗ ಮತ್ತು ಧರ್ಮ ಚಿಂತನೆಗಳಾಗಬೇಕು. ಹಾಗಾಗಿ ಸಾಹಿ ಚರಿತ್ರೆ ಓದಿ, ಅದರಲ್ಲೆಲ್ಲವೂ ಬಾಬಾ ಬರೆದಿಟ್ಟಿದ್ದಾರೆ. ನಾನು ಹಸುವಲ್ಲೂ ಇದ್ದೀನಿ. ಯಾರೋ ಹೇಳಿದರು, ದತ್ತಾತ್ರೇಯರು ನಾಯಿ ಇಟ್ಕೊಂಡಿರೋದು ಯಾಕೆ ಅಂತ. ಹೇಳಲೇಬೇಕಾ ಅಂದರೆ, ನಾಯಿಗೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ? ಡಾಗ್. ಉಲ್ಟ ಮಾಡು ಅಂತ. ಏನು ನಾಯಿಗಿರೋ ನಿಯತ್ ನಮಗಿಲ್ಲಲ್ಲ, ಅದೇ ಸಮಸ್ಯೆ ಅಂತ. ಹಂಗಾಗಿದ್ದು ಯಾವ ದೇವರು ಮನುಷ್ಯರನ್ನು ವಾಹನ ಮಾಡಲಿ? ಕಾಳಿ, ಬೇತಾಳ ಮತ್ತು ಕತ್ತೆ ಅಲ್ವಾ? ಇವನು ಗರುಡ, ಶಿವ ನಂದಿ. ಯಾವುದಾರೊಂದು ದೇವರು ಮನುಷ್ಯರನ್ನು ವಾಹನ ಮಾಡಿದ್ದುಂಟ? ಯಾಕೆ ಮಾಡಲಿಲ್ಲ? ನಾವು ನಂಬಿಕೆಗೆ ಅರ್ಹರೇ ಅಲ್ಲ. ಯಾವುದಾರೊಂದು ದೇವರು 350 ಕೋಟಿ ಇದ್ದಾರಲ್ಲ. ಮೊನ್ನೆ ಯಾರೋ ಹೇಳಿದರು, ನಿಮ್ಮ ಹಿಂದೂಗಳಲ್ಲಿ ಇಷ್ಟು ದೇವರು ಹೇಗೆ ಪೂಜೆ ಮಾಡೋದು ಅಂತ. ನಾನು ಹೇಳಿದೆ, ಇಡೀ ಬೆಂಗಳೂರಲ್ಲಿ ಎಷ್ಟು ಬಲ್ಪ್ ಇದೆಯಾ ಅಂತ. ಎಷ್ಟೋ ಕೋಟಿ ಇರ್ಬೋದು ಅಂತ. ಕರೆಂಟ್ ಒಂದು ಅರ್ಥ ಆಯ್ತಾ ಅಂತ ಅಷ್ಟೇ. ನೀ ಬಲ್ಪ್ ನೋಡೋದು ಯಾಕೆ? ಕರೆಂಟ್ ನೋಡು ಅಲ್ವಾ? ನಾವೆಲ್ಲ ಕೂತ ಸ್ಟೇಜ್ ಒಂದೇ, ಸಾಯಿ ಮಂದಿರ. ನಮಗೆ ಪ್ರಸಾದ ಒಂದೇ, ಪ್ರಸಾದ ಬಡಿಸೋರು ಬೇರೆ ಅಷ್ಟೇ ಅಲ್ವಾ? ಎಲ್ಲವೂ ಹೇಳೋದೇನು, ನೀನು 9 ಅಲ್ಲ ಅಂತ. ಒಂದಾಗೇ ಇರಿ, ಗಲಾಟೆ ಇಲ್ಲ. ಈ ಮಂದಿರವನ್ನು ಯೂಸ್ ಮಾಡಬೇಕು. ಬರೀ ಗುರುಪೂರ್ಣಿಮೆ ಅಂತ ಒಂದು ಪೌರ್ಣಿಮೆಗೆ ಡ್ಯಾನ್ಸ್ ಹೊಡೆಯೋದಲ್ಲ. ಎಲ್ಲ ಹೆಣ್ಮಕ್ಳು ಕೂತು ಪ್ರಾರ್ಥನೆ ಮಾಡಿ. ಜ್ಯೋತಿಷ್ಯ ಜಾತಕ ಎಲ್ಲ ಟಿ ವಿಲಿ ಕೂತು ಕೇಳೋ ಬದಲು ಇಲ್ಲಿ ಕೂತು ಪ್ರಾರ್ಥನೆ ಮಾಡಿ. ಒಬ್ಬ ಹೇಳ್ತಾನೆ, ಸುವರ್ಣಗೆಡ್ಡೆ ಇಡು, ದೀಪ ಹಚ್ಚು ಅಂತ. ಇವಳು ಇಟ್ಟಾಯ್ತು. ಸುವರ್ಣಗೆಡ್ಡೆ ಪಲ್ಯ ಮಾಡಿ ತಿಂದಿದ್ರೆ ನಂಜಾಗ್ತಿರ್ಲಿಲ್ಲ. ಸಿಸರಿನಿಗೆಲ್ಲ ಮೆಡಿಸಿನ್ ಅದು ಅಲ್ಲ. ಇನ್ನೊಬ್ಳು ಹೇಳಿದ್ದು ಲಿಂಬೆಹಣ್ಣು ಹಾಕಿ ಹಚ್ಚು ಅಂತ. ಇವನು ಹೋಗಿ ಹಚ್ಚಿ ಆಯಿತು. ಇನ್ನೊಬ್ಬ ಹೇಳಿದ ತೆಂಗಿನಕಾಯಿ ಹೆಚ್ಚು ಅಂತ, ಹಚ್ಚಿ ಆಯಿತು. ಕೊನೆಗೆ ಗಂಡ ನೋಡಿ ಒಂದಿನ ತಲೆ ಕೊಡ್ತಾನೆ, ಶ್ರವಣಕ್ಕೂ ಇದರಲ್ಲೇ ಹಚ್ಚು. ಯಾಕೆ? ನೀನು ದೀಪ ಹಚ್ಚಿ ನಮ್ಮ ಸಾಲ ಅದು ಹಚ್ಚುತ್ತಾ ಉಂಟು. ಏನೇ ಮಾಡಬೇಕಾದ್ರೂ ತಿಳ್ಕೊಂಡು ಮಾಡಿ. ಬಾಬಾ ಭಸ್ಮ ಕೊಡೋದು ಯಾಕೆ ಹೇಳ್ತೀರಲ್ಲ, ಬಾಬಾ ವಿಭೂತಿಂ ಎಂಥ ಮಂತ್ರ ಅದು? ಪರಮಂ ಪವಿತ್ರಂ. ನೆಕ್ಸ್ಟು
ಹಾಂ, ಪರಮಂ ವಿಚಿತ್ರಂ. ಮತ್ತು ಇನ್ನೊಂದುಂಟು, ಲೀಲಾ ವಿಭೂತಿ ಅಲ್ವಾ? ವಿಭೂತಿ ಅಂದರೆ ಏನು? ಜಗತ್ತಲ್ಲಿ ಯಾವುದನ್ನಾರು ಸುಟ್ಟರೆ ಅದು ಮತ್ತೆ ಲಯ ಆಗಲ್ಲ. ಯಾವ್ದು ಹೇಳಿ? ಭಸ್ಮ. ಉಜ್ಜಯಿನಿ ಕಾಶಿಲಿ ಯಾಕೆ ಭಸ್ಮ ಮಾಡ್ತೀರಿ? ಮಗನೇ, ನೀ ಭಸ್ಮ ಆಗೇ ಆಯ್ತು, ಇನ್ನೀನು ಲಯ ಇಲ್ಲ, ನಾಶ ಇಲ್ಲದವನು. ನಾಶ ಇಲ್ಲದ ವಸ್ತು ಆ ಭಸ್ಮ. ಹಾಗಾಗಿ ಶಿವನ ತಲೆ ಮೇಲೆ ಹಾಕು. ನಮ್ಮ ಹುಡುಗರಲ್ಲಿ ಮಹಾಕಾಲದಲ್ಲಿ ಹಚ್ಚೋ ಗಾಂಜದ ಎಲೆ ಸೊಪ್ಪು ಮಾತ್ರ ನೋಡ್ಕೊಂಬರೋದು ಬಿಟ್ಟರೆ ಭಸ್ಮ ಗಿಸ್ಮೇಲೆ ನೋಡೋದಿಲ್ಲ. ಶಿವ ಯಾಕೆ ಮಹಾಕಾಲದಲ್ಲಿ ಅದೆಲ್ಲ ಹಾಕಿದ್ರು? ತುಂಬೆ ವಿಷವನ್ನು ಎಳೆಯೋ ಔಷಧಿ. ಗಾಂಜದ ಗಿಡಕ್ಕೆ ಸಂಸ್ಕೃತದಲ್ಲಿ ಸೋಮಪತ್ರೆ ಅಂತ ಹೆಸರು. ಅದೆಲ್ಲ ವಿಷ, ಅದಕ್ಕೆ ತುಂಬೆ ಕಷಾಯ ಮಾಡೋದು, ವಿಷಮಜ್ವರವನ್ನು ತೆಗಿತದಂತೆ. ಹಾಗಾಗಿ ಶಿವರಾತ್ರಿಯಲ್ಲಿ ನೀವು ತುಂಬೆ ಬಿಲ್ಪತ್ರೆ ಹಾಕು. ದಿನ ಬಿಲ್ಪತ್ರೆ ತಿಂದರೆ ಕಾಯಿಲೆ ಬರಲ್ಲ. ಯಾರೆಲ್ಲ ಇದ್ದೀರಿ ಲಿಂಗಾಯತ್ರಲ್ಲಿ? ಒಂದು ಇಲ್ಲ? ಹಾಂ, ಬೆಳಗ್ಗೆ ದಿನ ಬಿಲ್ಪತ್ರೆ ಶಿವಪೂಜೆ ಮಾಡಿ ತಿನ್ನಬೇಕು. ಬಾಡಿ ಆರಾಮ್, ಥೈರಾಯ್ಡ್ ಬರಲ್ಲ, ಹಾರ್ಟಿನ ಪ್ರಾಬ್ಲಮ್ ಕಡಿಮೆ ಆಗ್ತದೆ. ಮೆಡಿಸಿನ್ ಅದು. ಹಿಂದಿನವರು ಏನೆಲ್ಲ ಹೇಳಿದ್ದಾರೆ, ತುಳಸಿ, ಆಲ್ಕಲಿನ್ ವಾಟರ್, ತುಳಸಿ ನೀರು ಬೆಳಗ್ಗೆ ಕುಡಿದ್ರೆ. ಈಗ ಇವರೆಲ್ಲ ಶುರು ಮಾಡಿದ್ದು ಫಿಲ್ಟ್ರು, ಆಲ್ಕಲಿನ್ ವಾಟರ್. ನಮ್ಮ ಹಿಂದಿನವ್ರು ಮೊದಲೇ ಇಟ್ಟಿದ್ರು ಪಾತ್ರೆಯಲ್ಲಿ, ನಾವು ಕುಡಿಲಿಲ್ಲ ಅಷ್ಟೇ. ಅದು ನಾಟ್ ಕ್ಲೀನ್ ವಾಟರ್ ಅಂತ. ಇದನ್ನೆಲ್ಲ ಮಕ್ಕಳಿಗೆ ತಿಳಿಸಬೇಕು, ಆವಾಗ ನಮ್ಮ ದೇಶ ಏನು ಅಂತ ಗೊತ್ತಾಗುತ್ತೆ ಅಲ್ವಾ? ಆಚೆ ಇದು ಭೋಗಭೂಮಿ, ಇದು ಯೋಗ ಭೂಮಿ. ಹಾಗಾಗಿ ಯೋಗ ಮಾಡ್ತಾ ಇದ್ದರೆ, ಜಪ ಮಾಡ್ತಿದ್ರೆ ನಿಮ್ಮ ಬುದ್ಧಿ ಶುದ್ಧ ಆಗುತ್ತೆ, ಮಕ್ಕಳು ಹಾಳಾಗಲ್ಲ. ಬುದ್ಧಿ ಶುದ್ಧ ಆದರೆ ಅವನಿಂದ ಕೆಟ್ಟದ್ದು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಟೆರರಿಸಮ್ ಹೋಯ್ತು. ಟೆರರ್ ಆಗೋದು ಯಾವಾಗ? ಅವನು ಒಳಗೆ ಹರರ್ ಒಳಗೋದ್ರಿ ಅಲ್ವಾ? ಬೆಳಗ್ಗೆ ಸಂಜೆ ಇದ್ದರೆ ಕೊಲೆ ಮಾಡು, ನೀನು ಯೂಟ್ಯೂಬ್ ಆನ್ ಮಾಡಿದರೆ ಅಷ್ಟೇ, ಅವ್ರನ್ನ ಇವ್ರು ಹಾರಿಸ್ಕೊಂಡೋದ್ರು, ಇವ್ರು ಅವ್ರ ಜೊತೆಗೆ ಓಡೋದ್ರು, ಇವ್ರ ಮನೇಲಿ ಕಳ್ತನ ಆಯ್ತು. ಇದನ್ನೇ ಮಕ್ಕಳು ನೋಡಿದರೆ ಏನು ಕಲಿತಾರೆ? ಅಯ್ಯೋ ಇಷ್ಟೆಲ್ಲ ಆಗ್ತಾ ಉಂಟು, ನಾನು ಇವತ್ತು ನಮ್ಮ ಅಮ್ಮನೊಂದು ಸಾರಕ್ಕಾದ್ರೆ ಏನಾಗುತ್ತೆ? ಏನಾಗಲ್ಲ ಅಲ್ವಾ? ಎಲ್ಲರಿಗೂ ಒಳ್ಳೆಯದಾಗಲಿ. ಇದಿಷ್ಟು ವಿಚಾರ ತಿಳಿಸ್ಬೇಕಂತಿದ್ದೆ, ತಿಳಿಸಿದೆ. 3/4 ಗಂಟೆ ಮಾತಾಡಿದೆ, ಅರ್ಧ ಗಂಟೆ ಹಾಕ್ಕೊಂಡಿದ್ದೆ ಟೈಮು. ಹಾಗಾಗಿ ಹೋಲ್ಸೇಲ್ ಇಷ್ಟೇ. ಈ ಎಲ್ಲ ನಾಳೆಯಿಂದ ಗುರುಚರಿತ್ರೆ ಓದಲಿಕ್ಕೆ ಶುರು ಮಾಡಿ, ಆಚರಣೆಯಿಂದ ಗುರುಪೂರ್ಣಿಮೆ ಮಾಡಿ. ಬರೀ ಬಾಯಿ ಮಾತಲ್ಲಿ ಮಾಡಬೇಡಿ. ಒಂದು ಹೆಣ್ಣು ಜ್ಞಾನಿ ಆದರೆ ಆ ಇಡೀ ಫ್ಯಾಮಿಲಿ ಉಳಿಯುತ್ತೆ. ಆ ಹೆಣ್ಣುತನ ಅನ್ನೋ ಜವಾಬ್ದಾರಿ ಅಂತ ತಿಳಿರಿ. ನಿಮ್ಮ 3 ದೇವತೆಯೂ ಅವಳೇ. ನಿಮ್ಮ ಮನೆ ದೇವತೆ ಆಗೋ ಪ್ರಯತ್ನ ನೀವೆಲ್ಲ ಮಾಡಿದರೆ, ನಾನು ಹೇಳಿದ್ನಲ್ಲ ಇವತ್ತು ರಂಗೋಲಿ ಹಬ್ಬ, ಸಹಸ್ರನಾಮ, ಇದೆಲ್ಲ ಚೂರು ಭಾರತದಲ್ಲಿ ಉಳಿದಿದ್ದ ಸ್ವಾಮಿಗಳಿಂದ, ರಾಜಕೀಯದವರಿಂದಲ್ಲ, ಹೆಂಗಸರಿಂದ. ಅದಕ್ಕೆ ಇಲ್ಲಿಂದನೇ ಒಂದು ನಮಸ್ಕಾರ. ಹೆಂಗಸರಿಂದ ಉಳಿದಿದ್ದು ನೀವು ಒಪ್ಪಿಬಿಡಿ, ಇದು ಸತ್ಯ. ಈ ರಸಮ್ಮಿಂದ ಹಿಡಿದು ಈಗೆಲ್ಲ ಬೇರೆ ಟಿ ವಿಲಿ ಬರುತ್ತಲ್ಲ, ಇದು ಅಜ್ಜಿ ರೆಸಿಪಿ, ಇದು ಅತ್ತೆ ರೆಸಿಪಿ. ಆ ರೆಸಿಪಿ ಎಲ್ಲ ಮೊದಲು ಯಾವ ಕೋರ್ಸ ಕಲ್ತಿದ್ದಂತ ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ. ಅಜ್ಜಿ ಇಲ್ಲಿ ಗದ್ದೆಯಲ್ಲಿ ಕೂತು ಅಡುಗೆ ಮಾಡ್ತಾಯಿತ್ತು ಅಲ್ವಾ? ನಿಮ್ಮ ಮುದ್ದೆ ಬಸಾರು ಎಲ್ಲ ಯಾವ ಕಾಲೇಜಿಂದಂತೆ ರೆಸಿಪಿ? ಅದು ನಿಮ್ಮ ಮನೆಯ ರೆಸಿಪಿ. ಯಾರಿಂದ ಬಂತದ್ದು? ಅಮ್ಮನಿಂದ ಅಜ್ಜಿಯಿಂದ ಅಮ್ಮಂಗೆ, ಅಮ್ಮನಿಂದ ಮಕ್ಕಳಿಗೆ. ಹಾಗಾದರೆ ಇಲ್ಲಿ ದೊಡ್ಡ ಸೋಷಿಯಲ್ ಮೀಡಿಯಾ ಯಾರು? ಹೆಂಗಸರು ಅಲ್ವಾ? ಪ್ರಪಂಚದ ಸ್ಪೀಡೆಸ್ಟ್ ಸೋಷಿಯಲ್ ಮೀಡಿಯಾ ಯಾವುದು? ಹೆಂಗಸರು. ಹಾಗಾಗಿ ಸ್ಯಾರಿ ಅಂಗಡಿಯವ್ರು ನಿಮ್ಮನ್ನೇ ಫಸ್ಟ್ ಹಿಡಿಯೋದು. ಈ ನೂಲೋದು ಸೀರೆ ಅದೆಲ್ಲ ಬರುತ್ತಲ್ಲ, ಇದು ತಗೊಂಡ್ರೆ ಇದು ಫ್ರೀ. ಫಸ್ಟ್ ಒಂದಿಬ್ಬರು ಹೆಂಗಸರಿಗೆ ಹೇಳ್ತಾರೆ, ಅವಳು ತಾನು ಮಂಗಾಗಿದ್ದಲ್ದೆ ಇಡೀ ಊರು ಮಂಗ ಮಾಡ್ತಾಳೆ ಬಂದು, ಬಾರೆ ಬಾರೆ ಬಾರೆ. ಆ ಬಾರೆ ಬಾರೆಯನ್ನು ಹೀಗೂ ತಿರುಗಿಸ್ಬೋದು. ಬಾರೆ ಬಾರೆ ಗುರುವಾರ ಆಯಿತು, ಸಾಯಿ ಮಂದಿರಕ್ಕೆ ಹೋಗೋಣ. ಗುರು ಅಂದರೆ ಜ್ಞಾನ ಕೊಡೋ ದಕ್ಷಿಣಾಮೂರ್ತಿ, ನಮಗೆ ಜ್ಞಾನ ಸಿಗ್ತದೆ. ದೇವರ ಪ್ರಸಾದ ಆರೋಗ್ಯ ಶುದ್ಧಿ ಮಾಡುತ್ತೆ, ಸಾಯಿ ಚರಿತ್ರೆ ಭಾವಶುದ್ಧಿ ಮಾಡಿ. ಇದೆರಡನ್ನೂ ಕಲ್ತ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ವರ್ಷದಲ್ಲಿ ಒಂದಿಷ್ಟು ದುಡ್ಡನ್ನು ಸಾಯಿ ಮಂದಿರಕ್ಕೆ ಅಂತೇಳಿ, ಮಂದಿರದ ಕಮಿಟಿಯವರಿಗೂ ನನ್ನದೊಂದು ಸಣ್ಣ ರಿಕ್ವೆಸ್ಟ್, ಇದೆಲ್ಲ ಮಾಡಿ. ಬೆಳಗ್ಗೆ ಸ್ಟೇಜ್ ಖಾಲಿ ಇರುತ್ತೆ, ನಾನು ಬೇಕಾದ್ರೆ ಡಾಕ್ಟ್ರನ್ನ ಕಳಿಸ್ತೀನಿ, ಒಂದು ಮೆಡಿಕಲ್ ಚೆಕಪ್ ಮಾಡಿ. ಸಿದ್ದರಾಮಯ್ಯ ಬಂದು ಹಾರ್ಟ್ ಚೆಕ್ ಮಾಡೋಕ್ಕಾಗಲ್ಲ, ನಮ್ಮ ಊರಲ್ಲಿ ನಾವು ಚೆಕ್ ಮಾಡ್ಬೋದು. ಇಲ್ಲಿ ಸುಮಾರು ಮಂದಿರಕ್ಕೆ ಬರೋ ವಾಲಂಟಿಯರ್ ಡಾಕ್ಟ್ರುಗಳಿದ್ದಾರೆ, ಅವರೆಲ್ಲ ಮಾಡ್ತಾರೆ. ನಮ್ಮೂರು ನಾವು ಉಳಿಸ್ಬೇಕು. ನಮ್ಮ ಊರು ನಮಗೆ ಅಯೋಧ್ಯೆ.
ಅಲ್ವಾ? ಎಷ್ಟೋ ಲೇಡೀಸಿಗೆ ಸಮಸ್ಯೆ ಇರುತ್ತೆ, ಅವ್ರು ಬಾಯಿ ಬಿಡೋದಿಲ್ಲ. ಅವ್ರದ್ದೊಂದು ಮಹಾತ್ಯಾಗ, ಗಂಡನಿಗೆ ತೊಂದರೆ ಆಗಬಾರ್ದು, ಮಕ್ಕಳಿಗೆ ತೊಂದರೆ ಆಗಬಾರ್ದು. ಕೊನೆಗೆ ಒಂದೇ ಸಲ ಮಣಿಪಾಲಿಗೆ ಎತ್ಕೊಂಡು ಹೋದಾಗ ಒಂದು 50 ಲಕ್ಷ ಬಿಲ್ಲಾಗ ಹೋಲ್ಸೇಲ್ ತೊಂದರೆ ಇಲ್ಲ. ಮತ್ತು ಅವಳು ಅಳೋದು ಫೋನಲ್ಲಿ, ಚೂರು ಬಿ ಪಿ ಕಮ್ಮಿ ಆಗ್ತಿರುತ್ತೆ. ಅತ್ತೆ ಫೋನ್ ಮಾಡ್ತಾಳೆ, ಯೋ ನಿಂಗೆ ಹಿಂಗೆ ಆಗಬಾರ್ದಿತ್ತು ಕಣೆ, ಮತ್ತೆ ಲೋ ಬಿ ಪಿ. ಅಲ್ಲ, ಅತ್ತೆ ಫೋನ್ ಮಾಡಿದಾಗ ಹೈ ಬಿ ಪಿ, ತವ್ರ ಮನೆ ಫೋನ್ ಬಂದರೆ ಲೋ ಬಿ ಪಿ. ಅಲ್ವಾ? ಸೊ ಮೆಡಿಕಲ್ ಕ್ಯಾಂಪ್ಗಳು ಮಾಡಿ, ಯತ್ರ ನಾರಿಯಂತೂ ಪೂಜ್ಯಂತೆ ಅಲ್ವಾ, ಅಲ್ಲಿರ್ತಾನಂತೆ ತತ್ರ ನಿಷ್ಠಂತಿ ನಾರದ. ಹಾಗಾಗಿ ಆ ಕೆಲಸ ಮಾಡಿ, ಈ ವರ್ಷದಲ್ಲಿ ಸಾಯಿ ಭಕ್ತರೆಲ್ಲ ಸುಮಾರು ಜನ ಇದ್ದೀರಿ, ಅವರೆಲ್ಲ ಅಕ್ಷಯ ತೃತೀಯದಲ್ಲಿ ತಗೊಳ್ಳೋ ಒಂದು ಸಣ್ಣ ಬಂಗಾರನ ಒಟ್ಟು ಮಾಡಿ ತಾಳಿಗಳು ಮಾಡಿ, ಗುರು ಪೂರ್ಣಿಮೆಯೋ ಬಾಬನ ಆರಾಧನೆ ವಿಜಯದಶಮಿಗೆ ಆ ದಿನ ಎಷ್ಟೋ ಬಡ ಮಕ್ಕಳು ಹೆಣ್ಮಕ್ಳಿಗೆ ಆ ತಾಳಿನ ಕೊಡಿ. ಹುಂಡಿಗೆ ಹಾಕಿದ ದುಡ್ಡು ಎಲ್ಲೋ ಹೋಗುತ್ತೋ ಗೊತ್ತಿಲ್ಲ, ಕತ್ತಲ್ಲಿ ತಾಳಿ ಪರ್ಮನೆಂಟ್ ಆಗಿರುತ್ತೆ. ಆ ಕೆಲಸವೂ ಆಗಲಿ. ಬರೀ ಆಧ್ಯಾತ್ಮ ಪೂಜೆ ಯಜ್ಞಕ್ಕೆ ಮಾತ್ರ ಸೀಮಿತ ಆಗದಿರಲಿ, ಅಲ್ವಾ? ಕ್ರಿಯೇಷನ್ ವರ್ಷಿಪ್ ಇಸ್ ದ ಕ್ರಿಯೇಟರ್ ವರ್ಷಿಪ್ ಅಂತ ನಂಬದವನು. ನಾನೀಗ ಅಡ್ಡ ಬಿದ್ದಿದ್ದು ಅದಕ್ಕೆ. ಏಕೋ ದೇವ ಸರ್ವಭೂತೇಶು ಗೂಢ, ನಿಮ್ಮೆಲ್ಲರ ಅಂತರ್ಯಾಮಿಯಾಗಿ ನನ್ನ ಕೃಷ್ಣನೇ ಇರೋದು, ಬೇರೆ ಯಾರಿರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ನನಗೆ ಅಹಂಕಾರ, ಎರಡನೇದು ನನ್ನ ಸೇಫ್ಟಿ, ಅಹಂಕಾರ ಬರೆದಿರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇಷ್ಟೋ ತನಕ ನನ್ನ ಟಾರ್ಚರನ್ನು ಸಹಿಸ್ಕೊಂಡಿದ್ದೀರಿ ಪ್ರವಚನ ಅನ್ನೋ ಹೆಸರಲ್ಲಿ. ಇಷ್ಟೋ ತನಕ ಗಂಟ್ಲು ಹೊಡ್ಕೊಂಡಿದ್ದಕ್ಕೆ ಇಲ್ಲಿಂದ ಬೆಂಗಳೂರು ಹೋಗಬೇಕು. ದಯಮಾಡಿ ಕಾಲ್ಗೇಲಿಗೆಲ್ಲ ಅಡ್ಡ ಬಿದ್ದು ನನ್ನ ಹಲ್ಲು ಮುರಿಬೋಡಿ. ಪೂರ್ಣಿಮೆ ಅಮಾವಾಸ್ಯೆ ಆಗೋದು ಬೇಡ ನನಗೆ. ಹಾಗಾಗಿ ನೀವೆಲ್ಲ ಗುರುದಕ್ಷಿಣೆಯಾಗಿ ಇಷ್ಟು ದಿನ ಬರೀ ಪಕ್ಕದವರ ಕಂಪ್ಯಾರಿಷನ್ನು ಕಾಂಪಿಟೇಷನ್ನಿಗೆ ಬದುಕಿದ್ದೀರಿ. ಈ ಕ್ಷಣದಿಂದ ನಿಮಗೋಸ್ಕರ ನೀವು ಬದುಕಿ ಒಳಗೆ ಪೂರ್ಣ ಆಗ್ತೀರಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಈಗ ಇಲ್ಲಿಗೆ ಬರಬೇಕಲ್ಲ, ಭಗವಂತ ಯಾವಾಗ ಎಲ್ಲ ಆಪಿಡಬೇಕು ಅಲ್ಲಿ ಇಡ್ತಾನೆ ಅನ್ಲಿಕ್ಕೆ ಇದೆಲ್ಲ ಸಾಕ್ಷಿ. ಹಣದ ಅಹಂಕಾರಕ್ಕೆ ಬಿತ್ತುವುದೇ ಅಂತ. ಕೊನೆಗೆ ಈಗ ಸ್ವಂತ ಮನೆಯೇ ಗತಿ. ನಮ್ಮ ದೇಶ ನಿಂತಿರೋದು 3ರಿಂದ, ಒಂದು ಧರ್ಮ, ಇನ್ನೊಂದು ಸತ್ಕರ್ಮ, ಇನ್ನೊಂದು ಜ್ಞಾನ. ಈ 3 ಸೇರಿದರೆ ಭಕ್ತಿ. ಶ್ರದ್ಧಾಹೀನವಾಗಿ ಮಾಡಿದ ಪೂಜೆ ಶ್ರಾದ್ದಕ್ಕೆ ಸಮ ಅಂತ. ಅದಕ್ಕೆ ಶುರು ಇರೋದು ಶ್ರದ್ಧೆ ಕಲಿ. 2 ತುಳಸಿ ಇಡ್ತೀಯಾ, ಶ್ರದ್ಧೆಯಿಂದ ಇಡು. ಆರತಿ ಮಾಡ್ತೀಯಾ, ಶ್ರದ್ಧೆಯಿಂದ ಇಡು. ನಮ್ದು ಹಂಗಲ್ಲ, ನಾವು ಹಾಡು ಹೇಳ್ತಿದ್ರೆ 4 ಜನ ಈಗ ನೋಡೋದು ಹೆಣ್ಮಕ್ಳೆಲ್ಲ. ಕೇಳುವುದೇನು? ನಿಮ್ಮ ಶುದ್ಧ ಭಕ್ತಿ, ಶ್ರದ್ಧಾ ಭಕ್ತಿ, ಅದೇ ಅಲ್ಲಿ ಬೋರ್ಡ್ ಹಾಕಿರೋದು, ಶ್ರದ್ಧಾ ಸಬೂರಿ. ಈ 10 ವರ್ಷದ ಹಿಂದೆ ಇಲ್ಲಿ ನಮ್ಮ ಸತೀಶ್ ಇಂಜಿನಿಯರ್ ಇದ್ದಾರೆ, ನಮ್ಮ CBI ಅವರಿದ್ದಾರೆ, ಆತ್ಮರಾಮ, ನಮಗೆ ಇವರೆಲ್ಲ ಹಳೆ ಪರಿಚಯ. ಇದೆಲ್ಲ ಆಗಿ ಮಧ್ಯದಲ್ಲಿ ಒಂದಿನ ಇಲ್ಲಿ ಬಂದೆ. ಅಲ್ಲಿ ಸಣ್ಣ ಮಂದಿರದಲ್ಲಿ ಬಾಬನ ಫೋಟೋ ಇಟ್ಟು ಆರತಿ ಮಾಡ್ತಿದ್ರು. ನಾನು ನಮ್ಮ ಮಾಲ್ಸಾಪತಿಗೆ ಆನಂದ್ ಸಾಯಿಗೆಲ್ಲ ಕೇಳಿದೆ, ಹಾಸನಕ್ಕೊಂದು ಶಿರಡಿ ಬೇಡವಾ ಅಂತ. ಅಲ್ಲ, ಈಚೆ ಜಾಗ ಕೊಡಲಿಲ್ಲ. ನಮ್ಮದೊಂದು ಹುಚ್ಚುಂಟು, ಯಾವಾಗಲೂ ಕಾಪಿ ಕುಡಿದು ಲೋಟ ಎಸಿತ್ತು. ಇನ್ನೊಂದು ತಿಂಗಳಿಗೆ ಜಾಗ ಕಟ್ತಾನೆ, ಕಟ್ಟು. ನಾವು ಪ್ರತಿಷ್ಠೆ ಹಿಂದಿನ ದಿನ ಬಂದು ಹೋದ್ವಿ. ಆಮೇಲಿಂದ ಪಾಪ ಇವರೆಲ್ಲ ಕೇಳ್ತಾ ಇದ್ರು, ನೀವು ಪ್ರೋಗ್ರಾಮ್ ಒಂದಿನ 1,00,000 ತುಳಸಿ ಅರ್ಚನೆ ಪ್ಲ್ಯಾನ್ ಆಯಿತು, ಅದು ವರ್ಕ್ ಆಗಿಲ್ಲ. ಆದರೆ ಒಂದು ಕಾಕತಾಳೀಯ ಜೋಕ್ ಅಂದರೆ, ಜೀವಮಾನದಲ್ಲಿ ನಾನು ಮೊನ್ನೆ ಪಂಡ್ರಾಪುರದ ಪಾಂಡುರಂಗಂಗೆ ಹಳ್ಳಿಲಿ ಆಷಾಢ ಏಕಾದಶಿಗೆ 1,00,000 ತುಳಸಿ ಅರ್ಚನೆ ಮಾಡಿದ 2ನೇ ದಿನ ಇಲ್ಲಿದ್ದೆ. ಗುರುವನ್ನು ಹಿಡಿಯುವುದಂದರೆ, ಗುರು ಅಂದರೆ ಏನು? ಗು ಅಂದರೆ ಜ್ಞಾನ. ಗು ಅಂದರೆ ದೊಡ್ಡದು, ರು ಅಂದರೆ ಜ್ಞಾನ. ರಕಾರ ಇತಿ ಜ್ಞಾನ ಅಲ್ವಾ? ರಾಮನಾಮ ಅಂದ್ರೇನು? ರಮ್ ಅಂದರೆ ಅಗ್ನಿ, ಹೇಳಿ ನೋಡಿ ಅದನ್ನು. ಮಾ ಅಂದರೆ ಪಾಪವನ್ನು ಒಳಗೆ ಬಿಡೋದಿಲ್ಲ, ಅದು ಅಗ್ನಿ ಬೀಜ. ಅದನ್ನು ಹೇಳಿ ಹೇಳಿ ಒಬ್ಬ ಸಂಜೀವಿನಿಯಾದ. ಬಾಲದಿಂದ ಲಂಕೆ ಸುಟ್ಟವ. ಯಾಕೆ? ಆ ಬಾಲದಲ್ಲಿ ಏನಿತ್ತು? ಜಪದ ಅಗ್ನಿ ಇತ್ತು. ಕಾಲಾಗ್ನಿ ರುದ್ರ ಅವನು ಹನುಮಂತ ಅಲ್ವಾ? ಫೈರ್ ಇಂಜಿನ್ ವರುಣ ಬಂದು ನೀರು ಹಾಕಿದ್ರು ಅದು ಆರಲಿಲ್ಲ. ಯಾವ ಅಗ್ನಿಲಿ ಸುಟ್ಟಿದ್ದ? ಕಾಲ ಅಗ್ನಿಯಿಂದ ಸುಟ್ಟಿದ್ದ. ಹಾಗಾಗಿ ಹನುಮಾನ್ ಚಾಲೀಸ್ ಹೇಳವನಿಗೆ ಕಾಲವು ಏನೂ ಮಾಡಲ್ಲ, ನಾವು ಹೇಳಲ್ಲ, ನಾವದನ್ನು ಹೇಳಲ್ಲ. ಯಾಕೆ? ವಾಯುದೇವರಲ್ಲ ಅವನು,
ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ. ಕಾಮನ್ ಫ್ಯಾಕ್ಟರ್ ಇಲ್ಲ ಹನುಮಂತದ್ದು. ಮಂತ್ರಾಲಯದ ಬಾಗಿಲ ಎದುರುಗಡೆ ಹನುಮಂತ, ಶಿರಡಿಯ ದಕ್ಷಿಣದಲ್ಲಿ ಹನುಮಂತ, ಶಂಕರಾಚಾರ್ಯರು ಪುರಿಯಲ್ಲಿಟ್ಟಿದ್ದು ಹನುಮಂತ. ನೋಡಿ, ನಾವು ಹೇಳ್ಬೋದು ಅವರೆಲ್ಲ ಭಿನ್ನ ಅಂತ. ಕಾಮನ್ ಫ್ಯಾಕ್ಟ್ರ್ ಯಾವುದು? ಹನುಮಂತ. ಯಾಕವನು ಭಕ್ತಿಗೆ ಜ್ಞಾನಕ್ಕೆ ಇನ್ನೊಂದು ದೇವರಿದ್ದರೆ ಅವ ಆಂಜನೇಯ. ನಮ್ಮ ಆಶ್ರಮದ ಬಾಗಿಲಲ್ಲಿ ಹನುಮಂತ ಇವರೆಲ್ಲ ಕೇಳಿದರು. ಗರುಡ ಶರಣಾಗತಿಯ ಸಂಕೇತ, ಹನುಮ ಜ್ಞಾನ ಮತ್ತು ಭಕ್ತಿಯ ಸಂಕೇತ. ನೋಡಿ, ರಾಮನ ಹತ್ರ ಇಲ್ಲವೇ ಇಲ್ಲ, ಅವ ಯಾವಾಗಲೂ ಕಾಲತ್ರ ಇರೋದು. ಯಾವಾಗ ಗುರುವಿನ ಪಾದದ ಹತ್ರ ನಿನ್ನ ಮನಸ್ಸು ತಲೆ ಅಹಂಕಾರವನ್ನು ಬಗ್ಗಿಸ್ತೀಯೋ ನಿನಗೆ ಜ್ಞಾನ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ದತ್ತಪಂಥದಲ್ಲಿ ಪಾದುಕೆಗೆ ಪೂಜೆ. ಎರಡನೇ ರೀಸನ್ನು ಹೇಳ್ತೀನಿ. ಇಡೀ ಜಗತ್ತಲ್ಲಿ ಎಲ್ಲ ಅವತಾರಕ್ಕೂ ಸಮಾಧಿ ಇದೆ, ಅವತಾರ ಸಮಾಪ್ತಿ. ದತ್ತಾತ್ರೇಯರು ಹುಟ್ಟಿದ ಗೊತ್ತು, ತಪಸ್ ಮಾಡಿದ ಗೊತ್ತು. ದತ್ತನ ಸಮಾಧಿ ಎಲ್ಲಿದೆ ಅಂತ ಯಾರೊಬ್ಬರು ಹೇಳಿ ನೋಡೋಣ. ಅದಕ್ಕೆ ಅವನು ಪರಬ್ರಹ್ಮ, ನಾಶ ಇಲ್ಲದವನು. ಏಕೋ ದೇವ ಸರ್ವಭೂತೇಶು ಗೂಢ ಅಲ್ವಾ. ಅವನು ಒಂದಾಗಿ ನೋಡಿದರೆ ಅದ್ವೈತ, ಅವನನ್ನೇ ಎಲ್ಲರಲ್ಲೂ ನೋಡಿದರೆ, ಎರಡಾಗಿ ನೋಡಿದರೆ ಭಕ್ತ ಭಗವಂತ, ಅದು ದ್ವೈತ. ಮಧ್ವಾಚಾರ್ಯರದ್ದು ಫಸ್ಟ್ನೇದು, ಶಂಕರಾಚಾರ್ಯರದ್ದು ಒಂದಾಗಿ ನೋಡಿದ್ದು. ತನ್ನೊಳಗೆ ತಾನು ಅವನನ್ನಿಟ್ಟು ನೋಡಿದರೆ ಅವನು ಆತ್ಮಾರಾಮ ಅಲ್ಲಿದ್ದಾನೆ. ಅವನು ಎರಡಾಗಿ ನೋಡಿದರೆ ಅವ ಸೀತಾರಾಮ, ಅವನನ್ನು ಎಲ್ಲರಲ್ಲೂ ನೋಡಿದರೆ ಅವ ಮೇಘಶ್ಯಾಮ. ಅವನು ಇಲ್ಲವೇ ಇಲ್ಲ, ಎಲ್ಲ ಬೆಳಕಾಗಿ ನೋಡಿದರೆ ಅವನು ಕಾಲಾತೀತ ರಾಮ ಅಂತ. ನೋ ಕನ್ಫ್ಯೂಷನ್. ಎಲ್ಲರಲ್ಲೂ ಅವನಿದ್ದಾನೆ ಅಂದರೆ ವಿಶಿಷ್ಟಾದ್ವೈತ, ರಾಮಾನುಜರಾಯ್ತು. ಇನ್ನೊಂದು ಪೂರ್ಣಶೂನ್ಯ ಅಂತ. ಏಕೋದೇವ ಸರ್ವಭೂತೇಶು ಗೂಢ ದಾಟಿದರೆ ಏನಾಯಿತು? ಅಲ್ಲಿ ಅಹಮ್ಮು ಇಲ್ಲ, ಅಸ್ಮಿಯೂ ಇಲ್ಲ, ಬ್ರಹ್ಮ ಮಾತ್ರ ಅಂತ ಅಲ್ವಾ. ಹಾಗೆ ಇದಿಷ್ಟು ಹೇಳಬೇಕು ಅಂತಿತ್ತು. ಸಾಯಿ ಮಂದಿರ ಅಂದರೆ ಇದಿಷ್ಟು ಟೋಟಲ್ ಕತೆ. ಇದು ಸಾರಾಂಶ ಎಷ್ಟೇ, ತಾಯಿ ಮಂದಿರ ಅಂತ. ಎಷ್ಟೋ ಜನ ದುಃಖ ಆದಾಗ ಇವರು ಯಾರು ಇರ್ತಾರೋ ಇಲ್ವೋ ಇಲ್ಲಿ ಬಂದು ಕೂತ್ಕೊಳ್ಳೋದು ನೋಡಿದ್ದೀನಿ. ನಾನು ಕೇಳೋದು, ಈಗ ನೆಕ್ಸ್ಟು ಬಾಬಾ ನಿಮಗೆಲ್ಲ ಒಳ್ಳೇದು ಮಾಡಿದ್ದಾರೆ, ಇಲ್ಲಿ ಬಂದಮೇಲೆ ಒಳ್ಳೇದಾಗಿದೆ ಅನ್ನೋರು ಎಷ್ಟು ಜನ ಇದ್ದೀರಿ? ಒಂದು ಕೈ ಎತ್ತರಿ ನೋಡೋಣ. ಫಿಕ್ಸು, ಸಿಕ್ಕಾಕೊಂಡ್ರಿ. ಆಯಿತು, ಬಾಬಾ ನಿಮಗೆ ಒಳ್ಳೇದು ಮಾಡಿ ಆಯ್ತಲ್ಲ. ಈಗ ನಾವು ಹಾಸನಕ್ಕೆ ಒಳ್ಳೇದಾಗಲಿಕ್ಕೆ ಏನು ಮಾಡಬೇಕು ಥಿಂಕ್ ಮಾಡುವ. ನೋಡು, ಇಡೀ ಮನೆಯಲ್ಲಿ ಒಂದು ಕರೆಂಟಿನ ತಾಕತ್ತಿರೋದು ಒಂದು ಹೆಂಗಸಿಗೆ. ಗಂಡಸರು ಮನೇಲಿಲ್ಲ ಅಂದರೆ ಮನೇಲಿ ಏನೂ ವ್ಯತ್ಯಾಸ ಆಗಲ್ಲ. ಅಮ್ಮ ಮನೆಗೆ ರಜೆ ಹಾಕಿ ಹೋದ್ಲು ಅಂದರೆ ಪಾತ್ರೆ ಒಳಗೆ ಫಂಗಸ್ಸಿನ ಫಾರೆಸ್ಟ್ ಬೆಳೆದಿರುತ್ತೆ, ಫ್ರಿಡ್ಜ್ ಒಳಗೆ ಒಂದು ಗೋಡನ್ನೇ ರೆಡಿ ಇರುತ್ತೆ. ಮನೆ ಹೊಸ್ಲಲ್ಲೇ ನೋಡ್ಬೋದು ಇವತ್ತು ಇಲ್ಲಿ ಇಲ್ಲ ಹೆಂಗಸು ಅಂತ. ಸಿಟಿಯಲ್ಲ, ಸಿಟಿಯಲ್ಲಿ ಹೊಸ್ಲಿಗೆಲ್ಲ ಸ್ಟಿಕ್ಕರ್ ಬಂದಿದೆ. ಗಂಡ ರಾತ್ರಿ ಬರೋದು, ಹೆಂಡತಿ ಬೆಳಗ್ಗೆ ಬರೋದು ಅಲ್ವಾ. ನಾನೊಂದು ತೀರ ನೀನೊಂದು ತೀರ. ಅಲ್ಲಿ ಹಾಡು ಬೇರೆ, ಇಲ್ಲಿ ಹಂಗಲ್ಲ. ಹಳ್ಳಿ ಕಡೆ ಬೇರೆ ಹಾಡಿದೆ, ಜೇನಿನ ಗೂಡು ನಾವೆಲ್ಲ ಅಂತ. ಇಲ್ಲಿ ಜೇನಿನ ಗೂಡೆಲ್ಲ ಇಲ್ಲ, ತಕ್ಕ ಮಟ್ಟಿಗಿದ್ದೀರಿ ಅಲ್ವಾ. ನಮ್ಮ ಭಾರತ ನಿಂತಿರೋದು ಭಾವದಿಂದ. ಇದು ಭಾವಪ್ರಧಾನ ದೇಶ. ಹಾಗಾಗಿ ನೀವು ನಮಸ್ಕಾರ ಮಾಡ್ತೀರಿ, ಅದು ಭಾವನೆ. ಒಬ್ರಿಗೊಬ್ಬರು ಅರಿಶಿನ ಕುಂಕುಮ ಕೊಡ್ತೀರಿ, ಭಾವನೆ. ಅಲ್ಲಿ ಪೂರ್ಣ ಕುಂಭ ಹಿಡ್ಕೊಂಬಂದ್ರೆ ಏನದರ ಅರ್ಥ? ತಲೆ ತೆಂಗಿನಕಾಯಿ ಕುಂಭ ಇದೆ, ಇದನ್ನೇ ಗುರುವಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ತುಳಸಿ ಹಾರ ಹಾಕಿದ್ರಿ, ಯಾಕೆ? ಜಗತ್ತಲ್ಲಿ ಪವಿತ್ರವಾದ ವಸ್ತು ತುಳಸಿ. ಯಾರೋ ಕೇಳಿದ್ರು, ಗುರೂಜಿ ಶಂಖಕ್ಕೆ ತಾಕ್ಸಿ ಪೂಜೆ ಮಾಡೋದು ಯಾಕೆ? ಶಂಖ ಅಂದರೆ ಮಹಾಲಕ್ಷ್ಮಿ, ಸಮುದ್ರದಿಂದ ಬಂದ ವಸ್ತು ಅದು. ಯಾ ರತ್ನಾಕರ ಮಂಥನಾತ್ ಪ್ರಕಟಿತ ಯಾ ವಿಷ್ಣೋಚ ಯಾಗೇಹಿನಿ. ಈ ಜಗತ್ತಲ್ಲಿ ನಾರಾಯಣನನ್ನು ತಿಳಿದಿದ್ದು ಯಾರಿದ್ರೆ ಅವಳು ಲಕ್ಷ್ಮಿ ಮಾತ್ರ. ಹಾಗಾಗಿ ಅವಳಿಗೆ ಶಂಖದಲ್ಲಿ ನೀರಿಟ್ಟು ನಿಮ್ಮ ಸರ್ವವೂ ಶಂಖದಿಂದ ಪ್ರೋಕ್ಷಣೆ ಆಗ್ತಾ ಇರುತ್ತೆ. ಮತ್ತು ಆ ಒಂದು ವಸ್ತು ಊದಿದರೆ ಓಂಕಾರ ಬರುತ್ತೆ. ಟ್ಯೂಬರ್ಕ್ಯುಲೋಸಿಸ್ ಅನ್ನೋ TB ಕಾಯಿಲೆಗೆ ಆ ಶಂಖನಾದ ಔಷಧಿ ಸಮೇತ. ಪ್ರಾಣ ಹಿಡಿತಕ್ಕೆ ಬರುತ್ತೆ. ಸಹಸ್ರನಾಮ ಹೇಳೋದ್ರಿಂದ ಪ್ರಾಣವಾಯು ಕಂಟ್ರೋಲಿಗೆ ಬರ್ತದೆ. ಈಕ್ವಲೆಂಟು ಪ್ರಾಣಾಯಾಮ. ಇದೆಲ್ಲ ಹೆಂಗಸರಿಗೆ ಗೊತ್ತಿರಬೇಕು.
ಈ ಉಂಗುರ ಹಾಕಿದರೆ ಏನು ಆಗುತ್ತೆ, ಈ ಮನೇಲಿ ಮೊನ್ನೆ ಒಬ್ಳೆ ಹೇಳ್ತಿದ್ಲು, ಈ ಕಪ್ಪುದನ್ನು ಗೊಂಬೆ ನಿಂಗೆ ಉಲ್ಟ ಕಟ್ಟಿದರೆ ಮನೆಯವರು ಸಲೆ ಸರಿ ಹೋಗುತ್ತೆ. ಅದು ಹೇಗೆ ಅಂತ. ಇದು ನಿನ್ನ ಮನೆಯವರಾದರೆ ಅಕ್ಕ ಉಲ್ಟ ಕಟ್ಟಿದ್ಯಲ್ಲ, ಅವನಿಗೆ ನೀನು ಗೊತ್ತಾಗಲ್ಲ, ಉಲ್ಟ ಕಾಣ್ತಿರ್ತೀನಿ, ಸ್ವಲ್ಪ ಸರಿ ಇದ್ಮೇಲೆ ಅವನು ಹಾಳಾಗ್ತಾನೆ. ನೋಡಿ, ನಾವು ವಾಸ್ತವಕ್ಕೆ ಬರಬೇಕು. ವಾಸ್ತುವಿಂದ ಬಾಬಾ ಯಾವತ್ತಾರು ವಾಸ್ತು ಬಗ್ಗೆ ಮಾತಾಡಿದ್ದಾರೆ. ಅವರು ಹೇಳಿದ್ದು ಎರಡೇ, ಸಬ್ಕಿ ಬಲಾಯಿ ಮೇ ತುಮಾರಿ ಬಲಾಯಿ ಹೇ, ಸಬ್ಕಿ ಆನಂದ್ ಮೇ ತುಮಾರಿ ಆನಂದ್ ಹೇ. ಅದರ ಅರ್ಥ ಏನು? ಸಬ್ಕೆ ದುಃಖ ಮೇ ತುಮಾರಿ ಬಿ ದುಃಖ ಹೇ. ಹೊಟ್ಟೆ ಒಳಗೆ ಕಿಚ್ಚಿಟ್ಕೊಂಡ್ರೆ ಮನೆ ಹಾಳಾಗ್ತದೆ. ಗಂಡು ಹಾಳಾದರೆ ಮನೆ ಹಾಳು, ಹೆಣ್ಣು ಹಾಳಾದರೆ ಕುಲ ಹಾಳು ಅಂತ. ಅವಳು ಕುಲದ ದೇವತೆ ಹೆಣ್ಣು. ನೋಡಿ, ಎಲ್ಲ ಕುಲದೇವತೆ ಜಾಸ್ತಿ ಅಮ್ಮನವರೇ, ಗ್ರಾಮ ದೇವತೆ, ಕುಲದೇವತೆ. ಯಾಕೆ? ಮನೆ ಮೇಂಟೈನ್ ಮಾಡೋದು ಅವಳೇ. ಓಡಾಡುವ ವಿಧಾನಸೌಧ ಅನ್ನೋದು ನನ್ನ ತಾಯಿ. ಸೇವಿಂಗ್ಸ್ ಮಾಡ್ತಾಳೆ, ಫಿನಾನ್ಸ್ ಮಿನಿಸ್ಟ್ರು. ಒಳ್ಳೆ ಎಲ್ಲ ಏನು ಸೋಸಿ ಅಡುಗೆ ಮಾಡ್ತಾಳೆ, ಫುಡ್ ಮಿನಿಸ್ಟ್ರು. ಮನೇಲಿ ಗಂಡನ ಸುದ್ದಿಗೆ ಯಾರ್ಯಾರು ಬಂದರೆ ಕತ್ತಿ ಹಿಡ್ಕೊಳ್ತಾಳೆ, ಹೋಮ್ ಮಿನಿಸ್ಟ್ರು. ಹಾಸನದವ್ರು ಶುರು ಕೊಡದಲ್ಲೇ ಕೊಟ್ಟುದು ಫಸ್ಟ್ ತಲೆ. ಮಕ್ಕಳಿಗೆ ಹುಷಾರಿಲ್ಲ ಆದರೆ ಅಲ್ಲಿ ಮದರ್ ತೆರೇಸ ಅಲ್ವಾ? ಒಂದು ಮನೇಲಿ ಒಂದು ಹೆಣ್ಣು ತಾಯಿ ಆಗ್ತಾಳೆ, ಮಗಳಾಗ್ತಾಳೆ, ಅಣ್ಣಂದ್ರು ಸೇವೆ ಮಾಡ್ತಾಳೆ, ತಂಗಿ ಆಗ್ತಾಳೆ, ಎಷ್ಟೋ ಜನರ ಬಾಣಂತನ ಮಾಡ್ತಾಳೆ, ಕೊನೆಗೆ ಅಜ್ಜಿ ಆಗ್ತಾಳೆ. ಪವಿತ್ರವಾದ ಜೀವನ ಅದು. ಅದಕ್ಕೆ ಹೆಣ್ಣಿಗೆ ಸನ್ಯಾಸ ಇಲ್ಲ, ಅಶುದ್ಧ ಅಲ್ಲ, ಅವಳು ಪರಮಶುದ್ಧ ಅಂತ. ಅವಳು ಪರಮಶುದ್ಧ ಅಂತ. ಅದನ್ನು ನಾವು ಮಧ್ಯದಲ್ಲಿ ವ್ಯತ್ಯಾಸ ಮಾಡಿದ್ವಿ. ಅವಳು ಅಶುದ್ಧ, ಹುಚ್ಚು. ನಾ ಮೊನ್ನೆ ಹೇಳಿದೆ, ಮೆನೋಪಸ್ ಆದರೆ ಹೆಣ್ಣು ಓಡಾಡಬಾರ್ದ. ನಾ ಹೇಳಿದೆ, ನಿನ್ನ ಹೆತ್ತ ತಾಯಿ ಹೆಣ್ಣು, ನಿನ್ನನ್ನು ಹೊತ್ತ ಭೂಮಿ ಹೆಣ್ಣು, ನಿನಗೆ ವಿದ್ಯೆ ಕೊಟ್ಟ ಗಾಯತ್ರಿ ಹೆಣ್ಣು, ಅವ್ರಿಗೆ ಹೇಗಪ್ಪ ಮೈಲಿಗೆ ಅಂತ. ಹೋದ್ವಾರದ ಕತೆ. ನಮ್ಮಮ್ಮ ತೀರೋಗಿದ್ದಾರೆ ಸೂತಕ ಅಂತ. ನಾನು ಹೇಳಿದೆ, ಹೆತ್ತ ತಾಯಿ ಮೈಲಿಗೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. 5 ನಿಮಿಷ ಮೊದಲವಳ ಅಮ್ಮ ದೇಹ ಬಿಟ್ಟ ಮೇಲೆ ಗುಮ್ಮ. ಇದು ಯಾವ ಸೈನ್ಸ್? ಹೆತ್ತ ತಾಯಿ ಅಪವಿತ್ರ ಆಗುವುದು ಹೇಗೆ? ನಂಗೆ ಅರ್ಥವೇ ಆಗಲ್ಲ. ಹಾಗಾದರೆ ಶಾಸ್ತ್ರಗಳು ಹೇಳಬಾರ್ದು ಮಾತೃದೇವೋ ಭವ. ಶುರು ಶಬ್ದವೇ ಅದು. ಪಿತೃದೇವೋ ಭವ ಎರಡನೇದು. ಫಸ್ಟು ದೇಹ ಕೊಟ್ಟವಳಿಗೆ ನಮಸ್ಕಾರ, ಇನ್ನೊಬ್ಬ ಧರ್ಮ ಕೊಟ್ಟವನಿಗೆ ನಮಸ್ಕಾರ, ನೆಕ್ಸ್ಟು ಗುರುದೇವ ಆಚಾರ್ಯ ದೇವ ಜ್ಞಾನ ಕೊಟ್ಟವನಿಗೆ ನಮಸ್ಕಾರ. ಈ ನಮಸ್ಕಾರದಲ್ಲಿ ನಮ್ಮ ಇಡೀ ದೇಶದ ಸಂಸ್ಕಾರ ಇದೆ ಅಲ್ವಾ? ಭಾರತ 4 ಭಾಗ ಮಾಡಿ, ತಲೆ ಕಾಶ್ಮೀರ ಜ್ಞಾನ, ಇದು ಲಕ್ಷ್ಮಿ ಮುಂಬೈ ಮುಂಬಾದೇವಿ ಕಾಸೆಯಲ್ಲಿ, ಈಚೆ ನಮ್ಮ ಶೆಟ್ರಿ ಖುಷಿ ಆಯಿತು. ನಿಮ್ಮ ಹಾಸನ ಅಂಬನು ಲಕ್ಷ್ಮಿ ಇರೋದು, ವೈಷ್ಣವಿ ಇರೋದಲ್ಲ. ಬ್ರಾಹ್ಮಿ, ವೈಷ್ಣವಿ, ಮಾಹೇಶ್ವರಿ ಅವರೇ ಇರೋದಿಲ್ಲ. ಹುತ್ತದ ರೂಪದಲ್ಲಿ ಇದ್ದಾನೆ, ಅಲ್ಲಿ ಪಿಂಡಿ ರೂಪದಲ್ಲಿ ಇದ್ದಾನೆ. ಈಚೆ ಕಾಳಿ ವಾಮ ಮಾರ್ಗ, ಎಲ್ಲಿ? ವೆಸ್ಟ್ ಬೆಂಗಾಲು. ಪಾದ ಕನ್ಯಾಕುಮಾರಿ, ಮಧ್ಯದಲ್ಲಿ ದ್ವಾರಕೆ, ಹೃದಯ. ಮತ್ತೆ ಜೀಸಸ್ ತೋರಿಸಿದ್ದು ಇಲ್ಲಿ, ನಿಮ್ಮ ಸಾಯಿಬಾಬಾ ತೋರಿಸಿದ್ದು ಇಲ್ಲಿ. ಇಲ್ಲಿಂದ ಮಾತಾಡಬೇಡ, ಇದು ಲಾಭ ನಷ್ಟದ ಆಟ. ಇಲ್ಲಿಂದ ಮಾತಾಡು, ಅದು ಭಕ್ತಿಯ ಆಟ. ಇಲ್ಲಿಂದ ಮಾತಾಡೋನು ತಕ್ಕ ಮಟ್ಟಿಗೆ ಉದ್ಧಾರ ಆಗ್ತಾನೆ, ಇಲ್ಲಿಂದ ಮಾತಾಡೋನು ಹಾಳಾಗೋದಿಲ್ಲ, ಹಾಳಾಗೋದಿಲ್ಲ ಅಲ್ವಾ? ಎಲ್ಲರೂ ಹಾರ್ಟ್ ಅಟ್ಯಾಕ್ ಅನ್ನೋದು ಯಾಕೆ? ಹಾರ್ಟಿಗೆ ಅಟ್ಯಾಕ್ ಆಗ್ತಾ ಇರೋದು ಯಾವುದೆಲ್ಲ ಬರ್ಕೊಳ್ಳಿ. ಒಂದು ಹಾಸನದಾದರೆ ಮಟನ್ ಊಟ, ಬೇರೆ ಏನಿಲ್ಲ. ಇಲ್ಲಿ ಫಿಕ್ಸ್ ಅದು. ನಾನು ಮೊನ್ನೆ ತಗೊಂಡೆ, ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ನಾವೆಲ್ಲ ಇದ್ವಿ ಹೆಲ್ತ್ ಮಿನಿಸ್ಟ್ರು. ಅದು ಬೆಂಗಳೂರಲ್ಲಿ ಆಗ್ತಿರೋದು 3 ರೀಸನ್ನಿಗೆ. ಒಂದು ಮೆಡಿಸಿನ್ ಎಫೆಕ್ಟು, ಇನ್ನೊಂದು ವಿಪರೀತ ಮಾತ್ರೆ ತಿನ್ನೋದಲ್ಲ. ಈಗೆಲ್ಲರೂ ಕಿಡ್ನಿ ಹೋಗುತ್ತೆ, ಬೇರೆ ಏನಾಗಲ್ಲ ಅಲ್ವಾ? ನಮ್ಮ ಕಿಡ್ನಿಗೆ ಒಂದು ಇಷ್ಟು ಲಿಮಿಟೇಷನ್ ಅಂತಿದೆ, ಅದರ ಮೇಲೆ ಹಾಕಿದರೆ ಕಿಡ್ನಿ ಹೋಗ್ತದೆ. ಇನ್ನೊಂದು ಹುಡುಗರಿಗೆ ಡ್ರಗ್ಸು, 3ನೇದು ಓವರ್ ಸ್ಟ್ರೆಸ್ಸು, ಇನ್ನೊಂದು ಸ್ವಿಗ್ಗಿ ಊಟ, ಮೈದಾ ಹಿಟ್ಟು. ಮೆಡಿಕಲ್ ಸೈನ್ಸಲ್ಲಿ ತೆಗೆದಾಕಿದೊಂದು ವಸ್ತು ಇದೆ, ಮೈದಾ ಪುಡಿ. ಚಾಕ್ಲೇಟು ಮೈದಾ, ಬ್ರೆಡ್ ಮೈದಾ, ಬರ್ಗರು ಮೈದಾ ಅಲ್ವಾ? ನಾವು ಹೇಳು, ನನ್ನ ಮಗ UK ಅಂತ, ಈಗ ಮನೆಗೆ ಓಡಿಸ್ತಾ ಇದ್ದಾರೆ ಅಲ್ಲಿಂದ. ಇಲ್ಲಿ ಬೋಂಡೆ ಅಂಗಡಿ ಇಟ್ಟವನು ಸೇಫು, ಮನೆಗೆ ಹೋಗ್ತಾನೆ. ಅಲ್ಲಿಂದ MScಗೆ ಹೋದವನು ಈಗ ಮನೆಗೆ. ನನ್ನ ಮಗ USA ಇದ್ದಾನೆ, ಟ್ರಂಪ್ ಇಸ್ ದ ಟ್ರಬಲ್ ಆಯ್ತಲ್ಲಿ ಅಲ್ವಾ? ಮೊದಲೇ ಹೇಳೋದು ಎಲ್ಲಿದೆ, ನನ್ನ ಮಗ ಜರ್ಮನಿ ಅಂತ.
ಇಲ್ಲಿ ಎರೆಹುಳ ಗೊಬ್ಬರದವ್ನು ನೋಡಿದರೆ ಅವನಿಗೆ ತುಚ್ಛ, ಜರಮ್ಸ್. ಊಟಕ್ಕೆ ಹೋಗೋವನಿಗೆ ಹಳ್ಳಿ ಮನೆ, ಟೀ ಕುಡಿಯೋವನಿಗೆ ಟೀ. ನಾವು ಯಾಕೆ ಕನ್ಫ್ಯೂಸ್ ಆಗೋಣ? ನಾವು ಕೊನೆ ಶುರು ನೋಡಿದರೆ ಆಯಿತು ಅಲ್ವಾ? ಸತ್ ಶ್ರೀ ಕಾಲ್, ಬಿಸ್ಮಿಲ್ಲಾಹಿರ್ ರೆಹಮಾನ್ ಇರ್ ರಹೀಮ್, ಪಿತನ ಸುತನ ಪವಿತ್ರಾತ್ಮ, ಮತ್ತೆ 3 ಅಲ್ವಾ? ತಂದೆ ತಾಯಿ ಮಗ ಮತ್ತೆ 3, ಅಕಾರ ಉಕಾರ ಮಕಾರ ಮತ್ತೆ 3. ನಿಮ್ಮ ಫ್ಯಾನಿನ ರೆಕ್ಕೆ 3 ತಿರುಗಿದ್ರೆ ಸ್ಪೀಡಲ್ಲದು 6. ಯಾವಾಗ ಮನುಷ್ಯನ ಮನಸ್ಸಿಗೆ ಅಜ್ಞಾನ ಸಿಕ್ಕಾಕೊಳ್ಳುತ್ತೋ ಅದು 100 ಕಾಣುತ್ತೆ, ನಿಂತರೆ 3 ಕಾಣುತ್ತೆ. ಅದನ್ನೇ ಶ್ರೀಧರ ಸ್ವಾಮಿಗಳು ಹೇಳಿದ್ದು, 6 ಸುಟ್ಟು 3 ಗೆದ್ದು. 6 ಅಂದರೆ ಅರಿಷಡ್ ವರ್ಗವನ್ನು ಅಗ್ನಿಗೆ ಹಾಕಿದ. ಈಗಷ್ಟೇ ಆತ್ಮರಾಮ ಕೇಳಿದ, ಗುರುಪೂರ್ಣಿಮೆ ಆರತಿ ಮಾಡಿ. ನಾನು ಅವ್ರ ಮನೇಲಿ, ಆತ್ಮರಾಮನ ಮನೇಲಿ ಅವ್ರ ಅಮ್ಮನ ಫೋಟೋ ತೆಗೆದು ಕೆಳಗಿಟ್ಟು ಎಲ್ಲ ಆರತಿ ಮಾಡಿ ಅವಳಿಗೊಂದು ಆರತಿ ಮಾಡಿ ಬಂದೆ. ಅವನಿಗೆ ಅನಿಸಿರ್ಬೋದು ಯಾಕೆ ಈ ಎಲ್ಲ ಗುರುಗಳನ್ನು ಕೈ ಹಿಡಿದು ತೋರಿಸ್ತಾ ಮಾಧ್ಯಮ ಯಾರು? ನಿನ್ನ ತಾಯಿ. ಹಾಗಾದ್ರೆ ಗುರುಗಳು ಯಾರು? ನಾವು ನಾಳೆ ರಾಯರ ಮಠದಲ್ಲಿ, ಸಾಯಿಬಾಬಾ ಮಠದಲ್ಲಿ, ದತ್ತನ ಗಾಣಗಾಪುರದಲ್ಲೆಲ್ಲ ಡ್ಯಾನ್ಸ್. ಹೋದ ವರ್ಷವೂ ಮಾಡಿದ್ರಿ ಇದನ್ನು. ಬದಲಾವಣೆ. ಹೊಟ್ಟೆ ಕಿಚ್ಚಿಬಿಟ್ರ ಒಂದು ಅಮಾವಾಸ್ಯೆ ಹೋಯ್ತು, ಸುಳ್ಳು ಹೇಳೋದು ಬಿಟ್ರ 2ನೇ ಅಮಾವಾಸ್ಯೆ ಹೋಯ್ತು, ಹಣ ಬೇಕು ಹಣವೇ ಸರ್ವಸ್ವ ಅನ್ನೋದು ಬಿಟ್ಟರು 3ನೇ ಅಮಾವಾಸ್ಯೆ ಹೋಯ್ತು, ಜಾತಿ ಹೇಳೋದು ಬಿಟ್ಟರು 4ನೇ ಅಮಾವಾಸ್ಯೆ ಹೋಯ್ತು, ನಮಗಿಂತ ಬಡವರು ಶ್ರೀಮಂತರು ಅನ್ನೋ ಭೇದ ಬಿಟ್ಟರು 5ನೇ ಅಮಾವಾಸ್ಯೆ ಹೋಯ್ತು. 5 ಹೋಯ್ತು. ಯದ್ ಬ್ರಹ್ಮ ಜಿಜ್ಞಾಸುತ್ತಂ ಬ್ರಾಹ್ಮಣ ಅಂತ. ಒಬ್ಬ ವ್ಯಕ್ತಿ ಜನ್ಮತಕ್ ಶೂದ್ರು ಅಂತ, ಸಂಸ್ಕಾರೇನ ಬ್ರಾಹ್ಮಣ ಅಂತ. ಅವನು ಹುಟ್ಟುತಕ್ ಶೂದ್ರ, ಯಾರೇ ಆಗಲಿ, ಮರುದು ಮಲದ್ವಾರದಿಂದನೇ. ಅವನನ್ನು ಆಮೇಲೆ ಫಸ್ಟು ಸಿಸ್ಟ್ರು ಶುದ್ಧ ಮಾಡ್ತಾರೆ. ನಮ್ಮಲ್ಲಿ ಸುಮಾರು ಜನ ಹೇಳೋದುಂಟು, ಬೆಳಗ್ಗೆ ಎದ್ದು ದೇವ್ರ ಮುಖ ನೋಡಿ ಅಂತ. ಅವ ಶುರು ನೋಡಿದ್ದೆ ಸಿಸ್ಟ್ರು ಮುಖ ಅಲ್ವಾ? ನಿಮ್ಮನ್ನು ಹೊರಗೆ ತೆಗೆದವ್ರ ಮುಖವೇ ಶುರು ನೋಡಿದ್ದು. ಹಾಗಾದರೆ ಸಿಸ್ಟ್ರು ದೇವರ, ನಿಜವಾದ ದೇವರವಳು. ನಾವು ಗುರುಪೂರ್ಣಿಮೆ ಮಾಡೋದು ಹೇಗೆ? ಆಸ್ಪತ್ರೆಯಲ್ಲಿರೋ ಸಿಸ್ಟ್ರಿಗೆಲ್ಲ ಬಟ್ಟೆ ಕೊಟ್ಟು ಬಿಡೋದು. ಯಾಕೆ? 6,000 ರೂಪಾಯಿ ಸಂಬಳಕ್ಕೆ ಯಾರೋ ಹೆತ್ತ ತಂದೆ ತಾಯಿಗಳ ಮಲಮೂತ್ರ ತೊಳೆದಲ್ಲ, ಅವಳಕ್ಕಿಂತ ಗಂಗೆ ಇನ್ಯಾರು ಇರ್ಲಿಕ್ಕೆ ಸಾಧ್ಯ ಜಗತ್ತಲ್ಲಿ ಅಲ್ವಾ? ನಾನು ಹೇಳಿದ್ದು ಸಿದ್ಧಾಂತಗಳನ್ನು ಹಾಕಿ ನೋಡಿ ಪೂಜೆಗೆ. ಬರೀ ಆರತಿ ಮಾಡೋದಲ್ಲ. ಯಾಕೆ 5 ಆರತಿ ಇಟ್ರಿ? ಪಂಚಾರತಿ ಅಂತ. ಎಷ್ಟು ಬೆರಳಿದೆ ನನ್ನ ಕೈಲಿ? 5. ನಕಾರ ಮಕಾರ ಶಿಕಾರ ವಕಾರ ಯಕಾರ, ಪಾನ ಅಪಾನ ವ್ಯಾನ ಸಮಾನ ಉದಾನ. ಈ 5 ಪ್ರಾಣ ನಿಮ್ಮ ದೇಹದಲ್ಲಿದೆ. ಪ್ರಾಣ ತಲೆಯಿಂದ ಹೆಬ್ಬೆಟ್ಟು ತನಕ ಇದೆ. ಸೈನ್ಸ್ ಹೇಳಿದ್ದು, ನಿಮ್ಮ ಬಾಡಿಯೊಳಗಿನ ಸೈನ್ಸ್. ಇಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಸಮಾನ ಅಗ್ನಿ. ಇಲ್ಲಿ ತಲೆ ಹಾಳಾದರೆ ಫಸ್ಟ್ ಗ್ಯಾಸ್ಟ್ರಿಕ್ ಬರುತ್ತೆ. ಹೆಂಗಸರಿಗೆ ಎಸಿಡಿಟಿ ಇದೆ ಅಂದರೆ ಅವಳ ತಲೆ ಹಾಳಾಗಿದೆ ಅಂತ ಅರ್ಥ ಅಷ್ಟೆ. ಗಂಡಸರಿಗೆ ಎಸಿಡಿಟಿ ಇದೆ ಅಂದರೆ ಒಂದು ಪೆಗ್ಗು ಇಲ್ಲ, ಎಲ್ಲ ದುಡ್ಡು ಹಾಕಿ ಕಳ್ಕೊಂಡಿದ್ದಾನೆ ಅಂತ ಅರ್ಥ. ನೋಡಿ, ಆಲೋಚನೆ ಹಾಳಾಯಿತು ಅಂದರೆ ಅವನ ಅಭ್ಯಾಸಗಳೆಲ್ಲವೂ ಹಾಳೆ. ನಮ್ಮ ದೇಹದಲ್ಲಿರೋ 5 ಪ್ರಾಣಗಳನ್ನು, ಅದರ ಫೌಂಡೇಶನ್ ಯಾವುದು? ಅಗ್ನಿ ವಾಯು ವರುಣ ಆಕಾಶ ಪೃಥ್ವಿ. 5 ತತ್ವ ಅದೇ ಪಂಚಮಹಾಲಿಂಗ. ಅಗ್ನಿಲಿಂಗ ಅರುಣಾಚಲ, ವಾಯುಲಿಂಗ ಕಾಳಹಸ್ತಿ, ಜಂಬುಕೇಶ್ವರ ಜಲಲಿಂಗ, ಆಕಾಶಲಿಂಗ ಚಿದಂಬರ, ಪೃಥ್ವಿಲಿಂಗ ಕಂಚಿ ಕಾಮಕೋಟಿ. ಈ 5 ದರ್ಶನ ಮಾಡಿದರೆ ಏನಾಗುತ್ತೆ? ನಮ್ಮ ದೇಹದಲ್ಲಿ 5 ಪ್ರಾಣಗಳು ಪರ್ಫೆಕ್ಟಿಗೆ ಬಂದು ನಿಲ್ತದೆ. ಅದು ಆಗಲ್ಲ, ದುಡ್ಡಿಲ್ಲ ಗುರುಜಿ. ಓಂ ನಮಃ ಶಿವಾಯ. ಇವನ್ನ ಹೇಳಿದ್ದ ಆತ್ಮಾರಾಮ ಇವತ್ತೇನಾರೊಂದು ಜಪ ಉಪದೇಶ ಮಾಡಿ ಗುರೂಜಿ. ನಾವು ಚಂದ್ರಶೇಖರ ಭಾರತಿಗಳ ಪಾದುಕೆಗೆ ಆರತಿ ಮಾಡ್ತಾ ಇತ್ತು. ಬಾಯಿ ತಪ್ಪಿ ಬಾಯಿಂದ ಶ್ರೀರಾಮ್ ಜಯರಾಮ್ ಜೈ ಜಯ ರಾಮ್ ಅಂತ ಬಂದು ತಾರಕ ಮಂತ್ರ ಅಂತಾರೆ. ಶ್ರೀ ಅಂದರೆ ಪ್ರಕೃತಿ, ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ. ರಾ ಅಂದರೆ ನಾರಾಯಣದ 2ನೇ ಅಕ್ಷರ, ಮಾ ಅಂದರೆ ಪಂಚಾಕ್ಷರಿ 2ನೇ ಅಕ್ಷರ. ಇಷ್ಟನ್ನು ಸೇರಿಸಿದರೆ ಓಂಕಾರ, ಈಕ್ವಲೆಂಟು ಓಂಕಾರ, ಶ್ರೀರಾಮನಾಮ.
ಈ ಜಗತ್ತಲ್ಲಿ ಕೊನೆಗೆ ಸದಾಶಿವ ಬ್ರಹ್ಮೇಂದ್ರರು ದಿಗಂಬರರಾದ್ಮೇಲೆ ಒಂದು ಹಾಡು ಹೇಳ್ತಾರೆ, ಭಜರೆ ಪಿಭರೆ ರಾಮರಸ ಅಲ್ವಾ. ಶ್ರೀಧರ ಸ್ವಾಮಿಗಳು ನಿರಂತರ ಜಪ ಮಾಡಿದ್ದು, ಸ್ವಾಮಿ ಸಮರ್ಥರು ನಿರಂತರ ಜಪ ಮಾಡಿ, ಯಾವ ಒಂದು ಜಪ ಮಾಡಿದರೆ ಅಲ್ವಾ ಸಹಸ್ರನಾಮ ತತ್ತುಲ್ಯಂ ವಸಿಷ್ಠರು ಹೇಳಿ, ಇದು ವ್ಯಾಸ ಮಹರ್ಷಿಗಳು ಹೇಳಿದ್ದು. ನಿಮಗೆ ಇಡೀ ವಿಷ್ಣು ಸಹಸ್ರನಾಮ ಹೇಳಲಿಕ್ಕಾಗದಿದ್ರೆ ಏನೂ ಸಮಸ್ಯೆ ಇಲ್ಲ. ಯಾಕೆ ವಿಷ್ಣು ಸಹಸ್ರನಾಮ ಹೇಳಬೇಕು? ನಮ್ಮ ಸಹಸ್ರಾರ ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ. ಶಿವ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ. ಇಡೀ ಜಗತ್ತಲ್ಲಿ ತುಂಬ ರಹಸ್ಯ ಇರೋ ಜಪ ಯಾವುದು? ಲಲಿತಾ ಸಹಸ್ರನಾಮ. ಇಡೀ ಬಾಡಿ ಎಕ್ಸ್ಮೇಷನ್ ಉಂಟದು. ಚಿದಗ್ನಿಕುಂಡ ಸಂಭೂತೆ ದೇವಕಾರ್ಯ ಸಮುದ್ಯತೆ. ಅರ್ಥ ಏನು? ನಿನ್ನ ಚಿತ್ತ ಅನ್ನೋ ಪಾಸ್ಟ್ ಮೆಮೊರಿಯನ್ನು ಅಗ್ನಿಗೆ ಹಾಕು, ಅದ್ರ ಒಳಗಿಂದ ಒಬ್ಳು ಹೇಳ್ತಾಳೆ, ಅವಳು ಕಾಮಾಕ್ಷಿ. ಚಿದಗ್ನಿಕುಂಡ ಸಂಭೂತೆ ದೇವಕಾರ್ಯ ಸಮುದ್ಯತೆ. ನಿನ್ನ ಕೆಲಸ ಆಯಿತು ಅಲ್ವಾ. ಇನ್ನೊಂದು ಶ್ರೀಮಾತ್ರೇ ನಮ ಮಮತೇರವಳು, ಶ್ರೀ ಮಹಾರಾಜ್ಞೇ ನಮ ಜಗತ್ತಿಗೆ ರಾಣಿ ಅಲ್ವಾ. ನಿಮ್ಮ ವಿಷ್ಣು ಸಹಸ್ರನಾಮದವರಿಗೆ ಬೇಜಾರಾಗೋದು ಬೇಡ. ಅಲ್ಲುಂಟು ಭಯಕೃತ್ ಭಯನಾಶಿನಿ ಅಲ್ವಾ. ಭಯವನ್ನು ಉಂಟು ಮಾಡುವುದು ಅವನೇ, ಭಯವನ್ನು ಕಳೆಯುವುದು ಅವನೇ. ಭಯ ಆಗಿದ್ದು ಯಾವುದಕ್ಕೆ? ನಿನ್ನ ಮನಸ್ಸು, ಕಲೆಕ್ಟಿವ್ ಡಾಟಾ, ಬುದ್ಧಿ, ಪಾಸ್ಟ್ ಮೆಮೊರಿ, ಚಿತ್ತ. ಈ ಮೂರೇ ದಿನ ಡ್ಯಾನ್ಸ್ ಮಾಡೋದು. ಇದೇ ದುಃಖ. ನಾವು ಹೇಳೋದು ಒಳಗೆ ಹೊರಗಿದ್ದಾರೆ ಶತ್ರುಗಳಿಲ್ಲಪ್ಪ. ಮನಸ್ಸು ಹಾಳಾದರೆ ಮಾಟ ಅಂತ. ಮನಸ್ಸು ಸರಿ ಇದ್ದರೆ ಆಟ. ಮನಸ್ಸು ಸ್ಥಿಮಿತಕ್ಕೆ ಬಂದರೆ ಪಾಠ ಅಲ್ವಾ. ಹೆಂಗಸರದ್ದು 90 ಭಾಗ ಕಂಪ್ಲೇಂಟ್ ಇಷ್ಟೇ, ನಮಗೆ ಸಮಾಧಾನ ಇಲ್ಲ. ಹೇಗಿರುತ್ತೆ? ಹೋದ ವಾರದ್ದೆಲ್ಲ ಶನಿವಾರ ಕೂತು ಮೆಲುಕು ಹಾಕ್ತೀರಿ, ಸುಮ್ಮನೆ ಇರೋದಿಲ್ಲ. ಗಂಡ ಪಾಪ ಒಂದಿಷ್ಟು ಜನ ಈಗಿನ ಗಡ್ಡದ್ರಿಂದ ಹಾಕ್ಕೊಂಡೇ ಬರೋದು ಮನೆಗೆ. ಆವಾಗ ಶುರು ಮಾಡ್ತಾರೆ ಹಳೆಯದೆಲ್ಲ, ನಿಮ್ಮ ಅಕ್ಕ ಹಂಗಂದ್ರೆ ನಾವು ವಾಪಸ್ ಓಡೋಗ್ತಾನೆ ಇನ್ನೊಂದು ಹಾಕ್ಕೊಂಡು ಬರಲಿ. ಮತ್ತು ಇವಳೋಗಿ ಹೇಳೋದು ಶನೀಶ್ವರನ ಹತ್ರ, ನನಗೆ ನನ್ನ ಗಂಡನ ಆರೋಗ್ಯ ಸರಿ ಇರಬೇಕು, ಮಗ ಆರಾಮಿರಬೇಕು, ಮಗನಿಗೆ ಹಾರ್ಟ್ ಅಟ್ಯಾಕ್ ಆಗಬಾರ್ದು. ಯಾಕಂತ ಹಾರ್ಟ್ ಅಟ್ಯಾಕ್ ಆಗ್ತಿರೋದು? ಒಂದು ಡ್ರಗ್ಸು, ಇನ್ನೊಂದು ಓವರ್ ಸ್ಟ್ರೆಸ್. ಫಸ್ಟ್ ರ್ಯಾಂಕ್ ರಾಜು ಆಗಬೇಕು ನನ್ನ ಮಗ ಅಂತ, 99.9 ತೆಗಿಬೇಕು ಅಂತ. ಅವನು ಅಷ್ಟೇ ಸೀದೋಗಿ ಬಾವಿಗೆ ಅರ್ತಾನೆ ಸಾಯ್ಲಕ್ಕೆ. ಸಣ್ಣ ಮಕ್ಕಳಿಗೆ ಕನ್ನಡಕ ಬಂದಿದ್ದ, ಅವಿರೋದು 5 kg, ಅವುಗಳ ಬ್ಯಾಗು 17 kg, ವಾಟ್ರ್ ಕ್ಯಾನು 1.5 kg. ಕತ್ತು ಚೂರು ಸರಿ ಇರ್ತಿತ್ತೇನೋ, ಬೆನ್ನು ಬಾಗಿತ್ತು, ಕತ್ತು ಹೋಯ್ತು. ಮತ್ತೊಂದು ಕನ್ನಡಕ. ಬೆಳಗ್ಗೆ 5 ಗಂಟೆಗೆ ಮನೆಗೆ ಬಂದರೆ ಮೊದಲು ನಮ್ಮ ಅಜ್ಜಿ ಮಂದಿರಕ್ಕೆ ಕರ್ಕೊಂಡು ಹೋಗ್ತಿದ್ರು. ಮನಸ್ಸು ಹಗೂರ ಆಗ್ತದೆ ಮಂದಿರಕ್ಕೆ ಹೋದರೆ. ಈಗ ಇಲ್ಲ ವಾಕಿಂಗ್ ಹೋಗ್ತಿದ್ರು, ಈಗ ಅದಲ್ಲ, ಸೀದಾ ಟ್ಯೂಷನ್. ಇಲ್ಲಿ ಬೆಳಗ್ಗೆ ಇಡೀ ಟೀಚರ್ ಕಾಟ, ಬೆಳಗ್ಗೆ ಎದ್ದರೆ ಅಮ್ಮನ ಕಾಟ, 5:15 ಮೇಲೆ ಟ್ಯೂಷನ್ ಕಾಟ, 10 ಗಂಟೆ ಮೇಲೆ ನ್ಯೂಸ್ ಕಾಟ. ಅಪ್ಪ ಹಾಕ್ಕೊಂಡು ಕೂತಿರ್ತಾರೆ, ಬ್ರೇಕಿಂಗ್ ನ್ಯೂಸ್, ಮನೆ ಬ್ರೇಕು ಆಯಿತು. ಆಮೇಲೆ ಎಲ್ಲ ಒಟ್ಟಿಗೆ ಹಾಡೋದೊಂದು ಹಾಡು, ಎಂದು ಆದೆವು ನಾವು ಮುಕ್ತ ಮುಕ್ತ ಮುಕ್ತ. ಕೊನೆಗೆ ಇಲ್ಲೆಲ್ಲ ತಲೆ ತಿಂದು ಪಾಪ ಬಾಬಾ ಆರಾಮಿರ್ತಾರೆ. ನಮ್ಮ ಮಾಲ್ಸಾಪತಿ ಎಲ್ಲ ಒಳ್ಳೆ ಡ್ರೆಸ್ ಗಿಸ್ ಎಲ್ಲ ಹಾಕಿ ಗುರುವಾರ ಹೀಗೆ ಕೂತಿರ್ತಾರೆ. ಇವರೆಲ್ಲ ಬಂದು ನೀನು ಇದೆಯೋ ಇಲ್ವಾ ಅಂತ. ಹೆಂಗಸರದು ಡೈಲಾಗ್ ಇದೆ ದೇವರಿಗೆ, ನೀನು ಇದೆಯೋ ಇಲ್ವಾ? ಅವನು ಹೇಳಬೇಕು ನಾನು ಇದ್ದೀನಿ. ನೋಡಿ, ದೇವರನ್ನು ಭಕ್ತಿ ಅಹಂಕಾರದಿಂದ ಹಾಳಾಯ್ತಂತೆ. ಯಾರು? ರಾವಣ. ಮಹಾಜ್ಞಾನಿ ಅವ. ಮಹಾಜ್ಞಾನಿ ಅಹಂಕಾರದಿಂದ ಹಾಳಾದ. ಎರಡನೇ ಎಕ್ಸಾಂಪಲ್, ಇದನ್ನು ಹೀಗೆ ಮೂವ್ ಮಾಡಿ ಕೋಲ್ಡ್ ಆಗ್ತದೆ. ಇನ್ನೊಂದಿದೆ ರುದ್ರಾಕ್ಷಿ, ಅದು ರುದ್ರಾಗ್ನಿ, ಶಿವನ ಅಕ್ಷಿಯಿಂದ ಬಂದಿದೆ. ರುದ್ರಾಕ್ಷಿ ಧಾರಣೆ ಮಾಡೋದ್ರಿಂದ ಬಾಡಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ, ರುದ್ರಾಗ್ನಿ ಪ್ರೊಡ್ಯೂಸ್ ಆಗ್ತದೆ. ಅದರಿಂದ ಬಾಡಿಲಿರೋ ಡಿಸೀಸ್ ಹೋಗ್ತದೆ. ಇದು ಅದರ ಸೈನ್ಸ್. ಇದನ್ನು ಹಾಕೋದ್ರಿಂದ ಬಾಡಿ ತಣ್ಣಗಿರುತ್ತೆ, BP ಕಂಟ್ರೋಲಿಗೆ ಬರುತ್ತೆ. ಇದು ಹಿಂದಿನವರಿಗೆ ಗೊತ್ತಿತ್ತು. ಹೆಣ್ಮಕ್ಳೆಲ್ಲ ಹಾಕ್ಕೊಳ್ಳೋದು ಒಳ್ಳೆಯದು. ಅದಕ್ಕೆ ತಾಳಿ ಅಂತ ಹೇಳಿರೋದು. ಚೂರು ಯಾಮಾರಿದ್ರೆ ಅಕ್ಕ ನೀನು ಕಾಳಿ ಅಂತ. ತಾ ಅಂದ್ರೇನು? ತಾಳ್ಮೆಯಿಂದಿರೋ ಕಾಳಿ ತಾಳಿ. ಅದಕ್ಕೆ ಮುತ್ತೈದೆ ಅಂತ. ಮುತ್ತೈದೆ ಅಂದ್ರೇನು? ಸಹನೆ, ದಯೆ, ಲಜ್ಜೆ, ಭಯ, ಭಕ್ತಿ, ಈ 5 ಗುಣ ಯಾರಲ್ಲಿ ಇರುತ್ತೋ ಅವಳು ಮುತ್ತೈದೆ. ಕರಿಮಣಿ ಹಾಕಿದರೆ ಅವಳು ಮುತ್ತೈದೆ ಅಲ್ಲ. ಸೀರಿಯಲಲ್ಲೂ ಹಾಕ್ತಾರಲ್ಲ,
ಅದು ಬೇರೆ ಹಾಡಿದೆ, ಕರಿಮಣಿ ಮಾಲಕ ನಾನಲ್ಲ ನೋಡಿ. ಈ ಜಪ ಮಾಡಬೇಕಾದ್ರೆ ಈ ಕೈ ಹೀಗಿದೆಯಲ್ಲ, ಇದನ್ನು ಚಿನ್ಮುದ್ರೆ ಅಂತೀವಿ. ಅಗ್ನಿ ಮತ್ತು ವಾಯು ನೋಡಿ ಹೀಟ್ ಆಗ್ತದೆ. ಮಾಡಿ ನೋಡಿ ಬೇಕಾದ್ರೆ, ಧ್ಯಾನ ಮಾಡೋದು ಯಾಕೆ ಗೊತ್ತಿರಬೇಕಿದೆಲ್ಲ. ಈ ಜಪ ಮಾಡಬೇಕಾದ್ರೆ ಬಾಡಿಲಿ ಅಗ್ನಿ ಪ್ರೊಡ್ಯೂಸ್ ಆಗ್ತದೆ. ನೀವೇನೋ ಒಂದು ಸಾಯಿರಾಮ್ ಸಾಯಿರಾಮ್ ಅಥವಾ ಓಂ ನಮೋ ನಾರಾಯಣ ಏನೋ ಹೇಳ್ತಿರ್ತೀವಿ. ಎಲ್ಲ ಜಪಕ್ಕೂ ಅದರದ್ದೇ ತತ್ವ ಇದೆ, ಅದರದ್ದು ಅರ್ಥವೂ ಇದೆ, ಅದರ ಇಂಪ್ಯಾಕ್ಟು ಇದೆ ಅಲ್ವಾ. ಮೊನ್ನೆ ಯಾರೋ ಹೇಳಿದರು, ಗುರೂಜಿ ನನಗೆ ಜಪ ಎಲ್ಲ ಬರಲ್ಲ. ನೀ ಮಾಡ್ತಿರ್ತೀಯಲ್ಲಪ್ಪ ಜಪ ಅಂತ. ಏನು ನೀ ಶೇರ್ಸಲ್ಲಿರೋದಲ್ಲ, ದುಡ್ಡಾಗಲಿ ಅದು ಜಪವೇ ಅಲ್ವಾ. ಈಗ ಇಲ್ಲಿ ಸುಮಾರು ಹೆಂಗಸರು ಮನೆಯಲ್ಲಿ ಫ್ರಿಡ್ಜಲ್ಲಿ ಇಟ್ಟಿದ್ದು, ಅತ್ತೆ ಅಂದ್ರಿದ್ರೆ ಸೊಸೆ ನಾನು ಹೋಗೋ ಮೊದಲು ಮೊಸರೆಲ್ಲ ತಿಂದು ಖಾಲಿ ಮಾಡಿದರೆ ಅಲ್ಲಿ ಹಿಂಬದಿ ಇದ್ದವರಿಗೆ 9:30 ಊಟ ಜೋರಿರುತ್ತೆ. ವೆಜ್ ಅವರು ನಾನ್ ವೆಜ್ ಅವರೆಲ್ಲ ಶುರು ಮಾಡ್ತಾರೆ. ಅದೊಂದು ಜಪ. ಇನ್ನೊಂದಿಷ್ಟು ಜನ ಮನೆಗೆ ಹೋಗಬೇಕು ಅನ್ನೋ ಜಪ. ಇನ್ನೊಂದಿಷ್ಟು ಜನ ಮಕ್ಕಳು ಅಳ್ತಾರೆ ಅನ್ನೋ ಜಪ. ತುಂಬ ಚಂದ ರೇಷ್ಮೆ ಬಟ್ಟೆ ಉಟ್ಟವರಿಗೆ ಸೀರೆ ಯಾರು ನೋಡ್ತಿಲ್ಲಲ್ಲ ಅನ್ನೋ ಒಂದು ಜಪ ಅಲ್ವಾ. ನಮ್ಮ ಹೊಸ ಡಿ ಜೆ ಇವತ್ತು ಹಾಕಿದವರಿಗೆ ಹೊಸ್ತು ಓಪನಿಂಗ್ ಮಾಡಿದ್ದೀವಿ, ಕಮಿಟಿಯವರು ಬಿಲ್ ಕೊಡಲಿ ಅನ್ನೋ ಜಪ. ಅವರಿಗೆ ಅಡುಗೆ ಮುಗಿಸೋಗೋದು ಯಾವಾಗ ಜಪ. ಫ್ಲವರ್ ಅವನಿಗೆ ಎಷ್ಟೊತ್ತಿಗೆ ಕೆಲಸ ಮುಗಿದು ಮನೆಗೆ ಹೋಗ್ತೀವಿ, ಬೆಳಿಗ್ಗೆ ಎಷ್ಟೊತ್ತಿಗೆ ಬರ್ತೀವಿ ಜಪ. ಇನ್ನೊಂದಿಷ್ಟು ಹೆಂಗಸರಿಗೆ ಬೇಗ ಒಳ್ಳೇದಾಗಲಿ ಅಂತ ಜಪ, ಅದೊಂದು ಜಪ ಉಂಟು ಅಲ್ವಾ. ಇದು ನನ್ನ ಗುರುಗಳು ಚೆನ್ನಾಗಿ ಹೇಳ್ತಿದ್ರು. ಬದುಕಿನಲ್ಲಿ ಸುಖವಿಲ್ಲ ಬಂಧುಗಳು ಏನಾಗಿಲ್ಲ ಅಂತ ಅಲ್ವಾ. ಅಜ್ಜ ಕೇಳಿದ್ರಂತೆ, ಹಾಗಾದರೆ ಅಲ್ಲಿರೋದು ಯಾರು ಅಲ್ವಾ, ಅಲ್ಲಿರೋದು ಯಾರು ಗಂಡ ಅಂತ. ಸುಖ ಇಲ್ಲ ಅಂದೆಲ್ಲ, ಬಂಧುಗಳು ಪಕ್ಕದಲ್ಲೇ ಇದ್ದಾರೆ. ಸುಖ ಇಲ್ಲದವಳು ನೆಕ್ಲೆಸ್ ಎಲ್ಲ ಹಾಕಿದ್ದೆಗೆ ನೋಡಿ. ಆಧ್ಯಾತ್ಮ ಅಂದರೆ ಪಕ್ಕದವರನ್ನು ಕುಯ್ಯುವುದಲ್ಲ, ನಿಮ್ಮನ್ನು ನೀವು ಕುಯ್ಕೊಳ್ಳೋದು ಅಲ್ವಾ. ಸುಮಾರು ಜನ ದೇವರಿಲ್ಲ ಅನ್ನೋ ಮಹಾ ಸೈಂಟಿಸ್ಟ್ಗಳೆಲ್ಲ ಇದ್ದಾರೆ. ನಾವು ಮೊನ್ನೆ ಮೆಡಿಕಲ್ ಕಾಲೇಜಿನ ಒಂದು ಫಂಕ್ಷನ್, ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟೆ. ಅಣ್ಣ ಚಂದ್ರನೆಲ್ಲ ಹುಡುಕೋದು ಬಿಡುವ, ಸೂರ್ಯನೂ ಹುಡುಕೋದು ಬಿಡುವ, ದೂರ ಇದ್ದಾರೆ ಅವರೆಲ್ಲ. ನಿಮ್ಮ ದೇಹದೊಳಗೆ ಒಂದು ಹನಿ ರಕ್ತ ಇದೆಯಲ್ಲ, ಇವತ್ತಿನ ತನಕ ಹಣೆ ಬರಕ್ಕೆ ರೆಡಿ ಮಾಡಲಿಕ್ಕಾಯ್ತಾ ಇಲ್ಲ. ಪೈಪ್ ಹಾಕಿ ಆಚೆ ದಾನ ತಗೊಳ್ಳೋದು ಬಿಟ್ಟರೆ ರೆಡಿ ಮಾಡಲಿಲ್ಲ. ನಮ್ಮ ಶರೀರದಲ್ಲಿರೋ ಒಂದು ಹನಿ ರಕ್ತವನ್ನೇ ನಮ್ಮ ವಿಜ್ಞಾನ ಇನ್ನೂ ರೆಡಿ ಮಾಡಲಿಲ್ಲ. ಅದನ್ನು ರೆಡಿ ಮಾಡಿದ್ದಾನಲ್ಲ ಆ ಜ್ಞಾನಿ ಎಂಥವನಿರಬೇಕು. ಅನೆಸ್ಟೇಷಿಯಾ ಕೊಟ್ಟು ಆಪರೇಷನ್ ಮಾಡೋ ತನಕ ಡಾಕ್ಟ್ರ್ ಹೇಳೋದು ನಾವಿದ್ದೀವಿ ಅಂತ. ಯಾಕೆ? ಅವ್ರದ್ದೊಂದು ಧೈರ್ಯ. ಯಾಕೆ? ಇನ್ಶೂರೆನ್ಸ್ 6 ಲಕ್ಷ ಇದೆ ಕಂಪ್ನಿದು, ನಾವಿದ್ದೀವಿ. ಯಾವುದಕ್ಕೆ ಅಂತ ಇವನೂ ಕೇಳಲಿಲ್ಲ, ಅವನೂ ಕೇಳಲಿಲ್ಲ. ಆಮೇಲೆ ಜೋರು ಸೀರಿಯಸ್ ಆದರೆ ಅವನು ಇದ್ದಾನೆ ಅಂತ ಇನ್ನು ದೇವ್ರ ಮೇಲೆ ಬರ ಹಾಕಿ ಅಲ್ವಾ. ನಾವು ಡಾಕ್ಟ್ರಿಗೆ ಹೇಳೋದು ಮೊದಲೇ ಅದನ್ನು ಹೇಳಿದರೆ ಸಮಸ್ಯೆ ಇಲ್ಲಲ್ಲ. ಅವನು ಪೇಷಂಟು ಅತ್ಲೆಗೆ ದೇವ್ರ ಮೇಲೆ ಪ್ರಾರ್ಥನೆ ಮಾಡೇ ಮಲಗ್ತಿದ್ದ. ಏನು ಒಂದು ನಾನು ಕಾಯಿಲೆ ವಾಸಿ ಆಗಲಿ, ಇವನು ಒರಿಜಿನಲ್ ಡಾಕ್ಟ್ರೇ ಆಗಿರಲಿ ಅಂತ ಒಳಗೆ ಅಲ್ವಾ. 2 ಪ್ರಾರ್ಥನೆ ಅವನು ಮಾಡ್ತಾನೆ ನೋಡಿ. 2 ವರ್ಗಕ್ಕೆ ತಪಸ್ಸು ಬೇಡ, ಒಂದು ವೈದ್ಯಕೀಯ, ಇನ್ನೊಂದು ಹೆತ್ತು ತಾಯಿ. ನಾಳೆ ಗುರುಪೂರ್ಣಿಮೆ ಎಲ್ಲ ಮಾಡ್ತೀರಿ, ಮಠಾಧಿಪತಿಗಳು ಸ್ವಾಮಿಗಳದೆಲ್ಲ ಇರಲಿ, ರಾಮ ಕೃಷ್ಣ ಅವನು ಇರಲಿ, ಸಮಸ್ಯೆ ಇಲ್ಲ. ಫಸ್ಟು ಹೆತ್ತು ತಾಯಿಗೆ ಪೂಜೆ ಮಾಡಿ ಕಾಲು ತೊಳೆದು ಆ ನೀರನ್ನು ಪ್ರೋಕ್ಷಣೆ ಮಾಡಿಕೊಳ್ಳಿ. ಇನ್ಫೆಕ್ಷನ್ನು ಅದೆಲ್ಲ ಭಯ ಇಲ್ಲ ಅಂದರೆ ಅದನ್ನು ತಗೊಳ್ಳಿ, ಏನೂ ಸಮಸ್ಯೆ ಇಲ್ಲ. ಯಾರು ಹೇಳ್ಬೋದು ಇನ್ಫೆಕ್ಟ್ ಆದರೆ ಅಂತ. ನಿನ್ನನ್ನು ಹೊಟ್ಟೆಲಿ ಇಟ್ಕೊಂಡಿದ್ನಲ್ಲ ಅಣ್ಣ, ನೀ ಮಾಡಿದ ಮೂತ್ರ ಎಲ್ಲ ಸಹಿಸ್ಕೊಂಡು, ಅವತ್ತು ಅವಳು ಇನ್ಫೆಕ್ಷನ್ ಅಂದಿದ್ರೆ ನೀನು ಹೊರಗಿರ್ತಿದ್ದಿ. ಈ ಜಗತ್ತಲ್ಲಿರೋ ಎಲ್ಲ ದೇವರನ್ನು ತೋರಿಸ್ತವಳೊಬ್ಬಳಿದ್ದಾಳೆ. ಯಾರು? ಅಮ್ಮ. ನಾಳೆ ಬೆಳಗ್ಗೆ ಇದ್ದು ಆ ಕೆಲಸ ಮಾಡಿ ಅಲ್ವಾ. ಅಲ್ಲ, ನಾವು ಅಮ್ಮನ ಹತ್ರ ಗಲಾಟೆ ಮಾಡಿ ಏನೇ ಮಾಡಿರಲಿ, ಹೊಟ್ಟೆಲಿದ್ದು ಒದ್ದಾಗಲೇ ಅವಳು ಕ್ಷಮಿಸಿದ್ಲು, ಗಲಾಟೆ ಕ್ಷಮಿಸಲ್ವ. ಅದನ್ನು ಇನ್ನೊಬ್ಬ ನೋಡ್ತಾನೆ, ಅವಾಗ ಅಮ್ಮ ಅನ್ನೋದು ವಸ್ತು ಅಲ್ಲ ವಾಸ್ತವ ಅಂತ ಗೊತ್ತಾಗ್ತದೆ. ಅವಾಗ ವೃದ್ಧಾಶ್ರಮಕ್ಕೆ ಹಾಕೋದಿಲ್ಲ. ಇವತ್ತು ಬೆಳಗ್ಗೆ ನನ್ನ ಅಮ್ಮ ಕೇಳಿದ್ಲು,
ಅಲ್ಲ ನೀನೀಗ ಇಲ್ಲಿರೋದೇ ಇಲ್ಲಲ್ಲ, ನೀನು ಇರೋ ತನಕ ಇಲ್ಲಿಗೆ ಬರ್ತೀನಿ, ಆಮೇಲೆ ಇಲ್ಲಿ ಋಣ ಇಲ್ಲ ಅಂತ. ಯಾಕೆ? ಮೋಹದಿಂದ ಇಲ್ಲಿಲ್ಲ, ಕರ್ತವ್ಯ ಪ್ರಜ್ಞೆಯಿಂದಿದ್ದೀನಿ. ಶರೀರ ಕೊಟ್ಟ ಋಣ ಇದೆ, ಜೀವ ಕೊಟ್ಟ ಋಣ ಭಗವಂತನ ಮೇಲಿದೆ, ದೇವರು ಕೊಟ್ಟ ಋಣ ತಂದೆ ತಾಯಿ ಮೇಲಿದೆ. ಯಾಕೆ ದೇವರಿಗೆ ನಮಸ್ಕಾರ ಮಾಡಬೇಕು? ಮೈಕ್ ಒಳಗೆ ಕರೆಂಟ್ ಇಟ್ಟವರು KB ಅವರು ಮನೆಯವರಲ್ಲ, ಮೈಕ್ ರೆಡಿ ಮಾಡಿದವನು ಕಂಪನಿಯವನು. ಈ ಶರೀರ ಅನ್ನೋ ಮೈಕ್ ರೆಡಿ ಮಾಡಿದ ಅಪ್ಪ ಅಮ್ಮ, ಒಳಗೆ ಕರೆಂಟ್ ಇಟ್ಟಿದ್ದು ಭಗವಂತ. 9 ತಿಂಗಳು ಬರೆದ ಜಾತಕ ಅಲ್ಲ ಸತ್ಯ. 2ನೇ ತಿಂಗಳಲ್ಲಿ ಮಗು ಪ್ರವೇಶ ಆಗುತ್ತೆ. ಆ ಡೇಟ್ ಬೇಕು. ಯಾರ ಹತ್ರ ಇದೆ? ಯಾರ ಹತ್ರ ಇಲ್ಲ ಡೇಟ್. ಆ ಡೇಟ್ ಗೊತ್ತಾಗಬೇಕಾದ್ರೆ ಅವ ತ್ರಿಕಾಲ ಸಂಧ್ಯಾ ವಂದನೆ ಮಾಡಿ ಅವನ ಈ ಕಣ್ಣು ಓಪನ್ ಆಗಿರಬೇಕು. ಯಾಕೆ ಇಲ್ಲಿ ಕುಂಕುಮ ಇಡ್ತೀರಿ? ಇದು ಶಕ್ತಿ ಇರೋ ಜಾಗ. ರುದ್ರಗ್ರಂಥಿ ವಿಭೇದಿನ್ಯೇ ನಮ, ಲಲಿತಾ ಸಹಸ್ರನಾಮ. ಬ್ರಹ್ಮಗ್ರಂಥಿ ವಿಭೇದಿನ್ಯೇ ನಮ, ವಿಷ್ಣು ಗ್ರಂಥಿ ವಿಭೇದಿನ್ಯೇ ನಮ. ಅಲ್ವಾ? ನಮ್ಮ ದೇಹದಲ್ಲಿ 7 ಸಮುದ್ರ ಇಲ್ವಾ? ಮೂಲಾಧಾರ ಚಕ್ರ ನಮ್ಮ ಲೋಕ, ವಾರಾಹಿ ಇರೋ ಜಾಗ. ಉಪ್ಪಿನ ಸಮುದ್ರ ಯೂರಿಕ್ ಆ್ಯಸಿಡ್, ಚೂರು ಮೇಲೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಅಗ್ನಿಯ ಸಮುದ್ರ, ಅದರ ಕೆಳಗೆ ಸ್ಪರ್ಮು, ಸುಖದ ಸಮುದ್ರ, ಕಬ್ಬಿನ ರಸ, ಕಾಮನ ಬಿಲ್ಲು. ಅದರ ಮೇಲೆ ಮ್ಯಾಮಲ್ ಗ್ಲ್ಯಾಂಡ್, ಹಾಲಿನ ಸಮುದ್ರ. ಅದರ ಮೇಲೆ ಥೈರಾಯ್ಡ್ ಗ್ಲ್ಯಾಂಡ್, ಥೈರಾಕ್ಸಿ. ಅದರ ಮೇಲೆ ಪೀನಲ್ ಗ್ಲ್ಯಾಂಡ್, ಮೃತ್ಯುವನ್ನು ತಡೆಯೋ ಸಮುದ್ರ. ಅದರ ಮೇಲೆ ಜ್ಞಾನ. ಅದಕ್ಕೆ ಹೇಳೋದು ಗುರುರು ಬ್ರಹ್ಮ, ಗುರುರು ವಿಷ್ಣು, ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ. ಶ್ರೀಚಕ್ರದ ಕೊನೆ ಯಾವುದು? ಪರಬ್ರಹ್ಮ. ಶ್ರೀಚಕ್ರ ಮಧ್ಯ ಬಿಂದು ನಿಲಯೇ ಶ್ರೀವಿದ್ಯೆ ಪರದೇವತಾ ಅಂತ ಅವಳಿಗೆ ಹೇಳೋದು. ಅಲ್ಲಿ ಅವಳಿಗೆ ರೂಪ ಇಲ್ಲ, ಇಲ್ಲೆಲ್ಲ ರೂಪ ಇತ್ತು. ಸರಸ್ವತಿ ಆಗಿದ್ಲು, ಲಕ್ಷ್ಮಿ ಆಗಿದ್ಲು, ಗೌರಿ ಆಗಿದ್ಲು, ಕಾಳಿ ಆಗಿದ್ಲು. ಇಲ್ಲಿಗೆ ಹೋಗಬೇಕಾದ್ರೆ ಅವಳು ರೂಪ ಇಲ್ಲದ ಬೆಳಕಾದ್ಲು. ಅದನ್ನೇ ಬಾಬಾ ನಿಮಗೆಲ್ಲ ಹೇಳ್ತಾ ಇದ್ದಿದ್ದು, ಸಬ್ಕಾ ಮಾಲಿಕ್ ಏಕ್. ಈ ಫ್ಯಾನು ಇದು ಆಚೆ ಇರೋ ಸೀರಿಯಲ್ ಸೆಟ್ಟು, ಈಚೆ ಇರೋ ಸ್ಪೀಕರು ಎಲ್ಲ ಬೆಳಗ್ತಿರೋದು ಒಂದು ಆಕಾರ ಇಲ್ಲದ ಕರೆಂಟು ಅಂತ. ಆ ಆಕಾರ ಇಲ್ಲದ ಕರೆಂಟೇ ಮಾಲೀಕ ಅಂತ. ನಿಮ್ಮ ಕರಿಮಣಿ ಮಾಲೀಕ ಅಲ್ಲ, ಕರೆಂಟಿನ ಮಾಲೀಕ ಅಲ್ವಾ? ಯಾಕೆ ನಾವು ಬರೀ ಅವ್ರು ಯಾಕೆ ಹೀಗೆ ತೋರಿಸ್ತಿದ್ರು ಅಂತ ಅದನ್ನು ತಿಳಿ ಅಲ್ವಾ? ಭಗವಂತ ಸಂಕೇತ ಕೊಡ್ತಾನೆ, ನೀವು ಅದನ್ನು ಹಿಡಿಬೇಕು ಅಲ್ವಾ? ತಿರುಮಲದ ಸಿಂಬಲ್ ಅದು, ನಿಮ್ಮ ಭಸ್ಮದ ಸಿಂಬಲ್ ಏನದು? ಭಸ್ಮ ಅಂದರೆ 3 ಗುಣವ ಸುಟ್ಟಿ ನಿಂತವ ಶಿವ ಅವರು. ಯಾಕೆ ಇಲ್ಲಿಡ್ತೀರಿ? ರುದ್ರಗ್ರಂಥಿ ಶಿವನ ಜಾಗ ಇದು. ಯಾಕಿಲ್ಲಿ ಗಂಧ ಇಡ್ತೀರಿ? ಶಿವನಿಗೆ 2 ಅರ್ಧ ಶರೀರ. ಈ ಶರೀರ ವಿಷ್ಣು, ಅದಕ್ಕೆ ಶ್ರೀಗಂಧ. ಈ ಶರೀರ ಶಕ್ತಿ, ಅದಕ್ಕೆ ಕುಂಕುಮ. ವಿಷ್ಣು ವಲ್ಲಭಾಯ ನಮ, ಗೌರಿ ವಲ್ಲಭಾಯ ನಮ. ಶಿವ ಮತ್ತು ವಿಷ್ಣುವಿಂದ ಹುಟ್ಟಿದವನು ಧರ್ಮಶಾಸ್ತ್ರ, ಇವರಿಬ್ಬರಿಂದ ಬಂದವನು ಸ್ಕಂದ ಮತ್ತು ಗಣೇಶ. ಇದ್ಯಾವುದನ್ನು ತಿಳ್ಕೊಳ್ಳದೆ ಇಟ್ಟಾಪಟ್ಟಿ, ಇವನು ಹಚ್ಚದ ಅವನು ಹಚ್ಚದ. ನಾನು ಹೇಳ್ಬೇಕು, ಕಾವಿ ಉಡೋ ಮೊದಲು ಕಾವಿ ಅಂದರೆ ಏನು ತಿಳ್ಕು. ಅದೊಂದು ಕಾದ ಹಂಚು ಅಗ್ನಿ, ಅದರ ಮೇಲೆ ಕೂರವನು ಅಗ್ನಿ ಎಷ್ಟು ಶುದ್ಧ ಆಗಿರಬೇಕು. ಇಲ್ಲ ಅದೊಂದು ವೇಷ ಆದೀತು, ಮತ್ತು ದ್ವೇಷಕ್ಕೂ ಕಾರಣ ಆಗ್ತದೆ. ನನ್ನದೀ ಮತ, ನನ್ನದೀ ಜಾತಿ, ನಾವು ಈ ಮಠ. ನಾವು ಹೇಳೋದು ನಮ್ಮದು ಒಂದೇ ಮಠ. ಏನು? ನಾನು ಹಿಂದೂ ಒಂದು. ಅದನ್ನೇನಾರು ಮಾಡಿದ್ದು ಯಾವುದಾದ್ರು ಮಂದಿರ ಇದ್ದರೆ, ಒಂದು ಶಬರಿಮಲೆ, ಇನ್ನೊಂದು ನಿಮ್ಮ ಸಾಯಿಬಾಬನ ಮಂದಿರ. ಬಾಬಾ ದ್ವಾರಕಾಮಯ್ಯಿ ಅಂತ ಮಸೀದಿ ಹೆಸರಿಟ್ಟ ರಹಸ್ಯ ಹೇಳಿಬಿಡ್ತೀನಿ. ದ್ವಾರ ಇಲ್ಲದ್ದು ಅಂತ, ಇದು ಓಪನ್ ಹಾರ್ಟ್ ಅಂತ. ಎಲ್ಲರಿಗೂ ಓಪನ್ ಇಲ್ಲದು, ಓಪನ್ ಬಾವಿ, ಯಾರು ಬೇಕಾದ್ರೂ ನೀರು ತಗೊಂಡೋಗಿ ಅಲ್ವಾ? ಆ ಬಾವಿ ಯಾರಿಗೂ ಅಡ್ಡ ಹಾಕಿಲ್ಲ. ಯಾಕೆ ಬಾಬನ ಕಂಡ್ರೆ ಎಷ್ಟು ಪ್ರೀತಿ? ನಿಮಗೆಲ್ಲ ಅದು ನಮ್ಮ ಮನೆಯವನು ಅಂತ. ದತ್ತ ಪಂಥದ ವಿಶೇಷತೆ ಅದೇ. ಜಗತ್ತಿನ ಶುರು ಪಂಥ ಯಾವುದು? ನಾಥ ಪಂಥ.
ದತ್ತಾತ್ರೇಯರಿಂದ 18 ಪಂಥ ಶುರುವಾಯಿತು, 64 ವಿದ್ಯೆಗಳು ಶುರುವಾಯಿತು. ಅದರಲ್ಲಿ ಶುರು ಪಂಥ ನಾಥ ಪಂಥ, ನಿರ್ಮಲಾನಂದರು, ಗೋರಕ್ಷನಾಥ ಪಂಥದವರು, ನಿಮ್ಮ ಕದ್ರಿ ಮಠ ಮತ್ಸ್ಯೇಂದ್ರ ಪಂಥದವರು. ಆ ನಾಥ ಪಂಥದಲ್ಲಿ ಶಿರಡಿಯವರಿದ್ದಿದ್ದು, ಅದಕ್ಕೆ ಸಾಯಿನಾಥ. ನಿಮಗೆ ಯಾಕೆ ಆ ನಾಥ ಅಂದರೆ ಹೆಸರು ಗೊತ್ತಿರಬೇಕಂತ. ಯಾಕೆ ಸಾಯಿ ಬಾಬಾ ಅಂತ? ಮರಾಠಿಯಲ್ಲಿ ಸಾಯಿ ಅಂದರೆ ತಾಯಿ, ಬಾಬಾ ಅಂದರೆ ತಂದೆ. ನನಗೆರಡೂ ನೀನೆ, ಅದಕ್ಕೆ ಹಾಡು ತ್ವಮೇವ ಮಾತಾ ಪಿತತ್ವಮೇವ ಸಖತ್ವಮೇವ ದ್ರವಿಣತ್ವಮೇವ ಅಂತ ನಮ್ಮನ್ನೇ ಎಲ್ಲ ಸನ್ಯಾಸಿಗಳಿಗೆ ಹೇಳೋದು. ಏಕ ಓಂಕಾರನ ಅಭ್ಯಾಸ ಮಾಡುವ. 108 ಬೇಡ, 108 ಧರ್ಮ ಇರ್ಬೋದು, 108 ದಾರಿ ಇದೆ ಬೆಂಗಳೂರಿಗೆ. ಬಸ್ ಸ್ಟ್ಯಾಂಡ್ ಒಂದೇ, ಬಸ್ಸಿನ ಬಣ್ಣ ಬೇರೆ, ಡ್ರೈವರ್ ಬೇರೆ. ಪ್ಯಾಸೆಂಜರ್ ಸೇಮು, ಇಳಿದ ಪ್ಯಾಸೆಂಜರು ಸೇಮು. ಮಧ್ಯದಲ್ಲಿ ಸ್ವಾತಿ ಹೋಟ್ಲು, ಧ್ರುವ ತಾರೆ ಎಲ್ಲ ಸ್ಟಾಪ್ ಬೇರೆ. ಇಡ್ಲಿ ತಿನ್ನೋನು ಇಡ್ಲಿ. ಹಳ್ಳಿ ಮನೆ ಹತ್ರ ಓದೋರು ಎಷ್ಟು ಜನ ಇದ್ದೀರಿ? ಓದಾಯಿತು, ನಾಳೆಯಿಂದ ಶುರುವಿಂದ ಈಗ ಇಷ್ಟು ಹೇಳಿಕೊಟ್ಟಿದ್ದೀನಲ್ಲ. ಇದರಲ್ಲಿ ಮೊದಲು ಸುಮ್ಮನೆ ಓದಿದ್ದಲ್ಲ, ಹೆಡ್ಲೈನ್ ಗೊತ್ತಿಲ್ಲದೆ ಪಿಕ್ಚರಿಗೆ ಹೋದಾಗಾಯ್ತು. ಈಗ ಪಿಕ್ಚರಿನ ಕತೆ ಸಾರಾಂಶ ಎಲ್ಲ ಕೊಟ್ಟಿದ್ದೀನಿ. ನಾಳೆಯಿಂದ ಓದಿದರೆ ಎಫೆಕ್ಟ್ ಜಾಸ್ತಿ. ಈಗ ನಮಗೊಂದು ಸೀಮಂತ ಆಗಲಿಕ್ಕಿದೆ ನಾಳೆ ಡೆಲಿವರಿಯಲ್ಲಿ. ಅವರು ಪ್ರೀತು ತಾಯಿನ ಬರಕ್ಕೆ ಎಲ್ಲ ಮೈ ಮೇಲೆ ಹಾಕ್ತಾರೆ. ಭಗವಾನ್ ನನ್ನ ಸೈಜಂತೂ ಇಲ್ಲ, ಹಾಗಾಗಿ ಹೆದರಿದೆ ನಾನು. ಇಷ್ಟು ದೊಡ್ಡ ತಲೆ ಆಗ್ಬೇಕಾದ್ರೆ ಚಂದ್ರಲೋಕಕ್ಕೆ ಹೋಗಿ ಬರಬೇಕು. ಇದೆಲ್ಲ ಇಲ್ಲಿ ಪ್ರೀತು ಅಮ್ಮ ಬರಬೇಕು. ಮಾಡಲಿ ತೊಂದರೆ, ನಾನು ಮಾಡಬೇಕಾ? 4 ಗಂಟೆ ಇದೆಯಾ? ಜಾಸ್ತಿ ಮಾತಾಡಿ ಇವರೆಲ್ಲ ಮಂಗಳಾರತಿ ಮಾಡಿದ್ರಿ ಅಲ್ಲ. ಇನ್ಶೂರೆನ್ಸ್ ಇಲ್ಲ ಗುರೂಜಿ, ಹಾಗಾಗಿ ಸೇಫ್ಟಿ ಪರ್ಪಸ್ ಅಂತ. JP ಬೇರೆ ಆತುದಿಲ್ಲಿದ್ದು ನಾನು ಕರೀವಂತ ಅಲ್ವಾ? ಎಲ್ಲರಿಗೂ ಒಳ್ಳೇದಾಗ್ಲಂತೆ. ಹೇಳಿದ್ರಲ್ಲಿ ಏನಾದ್ರು ತಪ್ಪಿದರೆ ಕ್ಷಮೆ ಇರಲಿ, ಆಯಿತಾ? ನಿಮ್ಮ ಬದಲಾವಣೆಗೆ ಹೇಳಿದೆ ನೋಡಿ. ಹೆಂಗಸರಿಗೆ ಕೊಟ್ಟ ಜ್ಞಾನ ಎಷ್ಟೋ ತಲೆಮಾರು ಉಳ್ಕೊಳ್ಳುತ್ತೆ, ನನ್ನ ನಂಬಿಕೆ. ನೋಡಿ, ಬ್ರಹ್ಮಜ್ಞಾನವನ್ನು ಫಸ್ಟು ಗಂಡಸರಿಗೆ ಉಪದೇಶ ಮಾಡಿಲ್ಲ. ನಾವೆಲ್ಲ ಹೇಳ್ತೀವಿ ಪತಂಜಲಿ. ಶುರು ಹೇಳಿದ್ದು ವಿಷ್ಣು ಕಪಿಲಾವತಾರದಲ್ಲಿ ಅವನ ಆ ತಾಯಿ ದೇವಹೂತಿ ಹೆಣ್ಣಿಗೆ ಹೇಳಿಕೊಟ್ಟಿದ್ದು ಶುರು ಅಲ್ವಾ? ನಿಮ್ಮ ಹಯಗ್ರೀವ ಸಂವಾದ ಯಾರಿಗೆ? ಲೋಪಾಮುದ್ರನೇ, ಲಲಿತಾ ಸಹಸ್ರನಾಮ ಅಲ್ವಾ? ಹೆಣ್ಣು ದೊಡ್ಡ ಜವಾಬ್ದಾರಿ ಇರೋ ಸ್ಥಾನ ಅದು. ಇಲ್ಲಿ ಸುಮಾರು ಹೆಂಗಸರಿದ್ದೀರಿ, ಹಾಗಾಗಿ ಕೊಡೆ ಹಿಡಿದು ಗಲಾಟೆ ಮಾಡೋರು ಇನ್ನು ಮನೆಗೋಸ್ಕರ ಕೊಡೆ ಹಿಡೀರಿ ಅಂತ ಅಲ್ವಾ? ಇದು